press the bell icon on the YouTube app and never miss another update. Hello students, so today in part 8 of the chapter sound, part 8. So let's discuss the difference between the loudness and intensity of a sound. Usually we use the terms intensity, loudness, intensity and loudness of a sound interchangeably. ಎರಡು ಒಂದೇ ಅನ್ನೋ ಥರ ಯೂಸ್ ಮಾಡ್ತೀವಿ ನಾವು ಆ ಟರ್ಮನ್ನು. ಆ ಸೌಂಡ್ ಏನಪ್ಪ ಎಷ್ಟು ಇಂಟೆನ್ಸಿಟಿ ಇದೆಯಪ್ಪ ಆ ಸೌಂಡಿಗೆ, ಏನಪ್ಪ ಆ ಸೌಂಡಿಗೆ ಅಷ್ಟು ಲೌಡ್ನೆಸ್ ಇದೆ ಆ ಸೌಂಡು, ಹೌ ಲೌಡ್ ದಟ್ ಸೌಂಡ್ ಈಸ್, ಹೌ ಇಂಟೆನ್ಸಿಟಿ ದಟ್ ಸೌಂಡ್ ಈಸ್ ಅಂತ. ದಟ್ ಸೌಂಡ್ ಈಸ್ ವೆರಿ ಇಂಟೆನ್ಸಿಫೈಡ್, ದಟ್ ಸೌಂಡ್ ಈಸ್ ವೆರಿ ಲೌಡ್ ಅಂತಂದು ಕಾಮನ್ ಆಗಿ ಇಂಟರ್ಚೇಂಜ್ ಆಗಿ ಉಪಯೋಗಿಸ್ತೀವಿ ನಾವು ಅವನ್ನ. We use the two terms intensity of a sound and loudness of a sound interchangeably, but they are not the same. They are not exactly same. ಎರಡು ಒಂದೇ ಅಲ್ಲವು. They are very very different concepts. They are very very different characteristics of a sound. ಬೇರೆ ಬೇರೆ ಅವು ಎರಡು. But we use them in generally in our daily life. Use them interchangeably. ಒಂದಕ್ಕೊಂದು ಅದು ಇದು ಎರಡು ಒಂದೇ ನಂಗೆ ಯೂಸ್ ಮಾಡ್ತೀವಿ ಅಷ್ಟೇ ನಾವು. But they are very different. So what is the difference between the intensity and loudness of a sound? ಒಂದು ಕಡೆ ನಾನು ಲೌಡ್ನೆಸ್ಸನ್ನು ಬರಿತೀನಿ, ಇನ್ನೊಂದು ಕಡೆ ಇಂಟೆನ್ಸಿಟಿ ಆಫ್ ಎ ಸೌಂಡ್. ಲೌಡ್ನೆಸ್ ಏನಪ್ಪ ಲೌಡ್ನೆಸ್ ಅಂದರೆ ನಾನು ಆಗಲೇ ಹೇಳಿದ್ದೆ, ಇಟ್ ಈಸ್ ದಿ ಮೆಜರ್ ಆಫ್ ರೆಸ್ಪಾನ್ಸ್ ಆಫ್ ಹ್ಯೂಮನ್ ಹಿಯರ್ ಟು ಎ ಸೌಂಡ್. It is the measure of response of hear to a sound, to the sound. ಒಂದು ಸೌಂಡಿಗೆ ನಮ್ಮ ಕಿವಿಗಳು ಹೇಗೆ ಪ್ರತಿಕ್ರಿಯಿಸ್ತವೆ, ಹೇಗೆ ರೆಸ್ಪಾನ್ಸ್ ಮಾಡ್ತವೆ, ಒಂದು ಸೌಂಡಿಗೆ ನಮ್ಮ ಕಿವಿಗಳು ಹೇಗೆ ರೆಸ್ಪಾನ್ಸ್ ಮಾಡ್ತವೆ ಅನ್ನೋದನ್ನು ನಾವು ಲೌಡ್ನೆಸ್ಸಿಂದ ಮೆಜರ್ ಮಾಡ್ತೀವಿ. ಇಂಟೆನ್ಸಿಟಿ ಅಂದ್ರೇನು? ಇಟ್ ಈಸ್ ದಿ ಅಮೌಂಟ್ ಆಫ್ ಎನರ್ಜಿ. ಯಾವ ಎನರ್ಜಿ? ಸೌಂಡ್ ಎನರ್ಜಿ. ಇಟ್ ಈಸ್ ದಿ ಅಮೌಂಟ್ ಆಫ್ ಸೌಂಡ್ ಎನರ್ಜಿ. ಇಲ್ಲಿ ನಾವು ಇಂಟೆನ್ಸಿಟಿ ಆಫ್ ಸೌಂಡ್ ಮಾತಾಡ್ತಿರೋದ್ರಿಂದ ಇಟ್ ಈಸ್ ದಿ ಅಮೌಂಟ್ ಆಫ್ ಸೌಂಡ್ ಎನರ್ಜಿ ಅಂತ ತಗೋಬೇಕು. ಜನರಲ್ ಬರೀ ಇಂಟೆನ್ಸಿಟಿ ಅಂದರೆ ಇಟ್ ಈಸ್ ದಿ ಅಮೌಂಟ್ ಆಫ್ ಎನರ್ಜಿ ಅಂತೀವಿ. ಸಿನ್ಸ್ ವಿ ಆರ್ ಟಾಕಿಂಗ್ ಅಬೌಟ್ ಸೌಂಡ್, ಲೆಟ್ಸ್ ಟೇಕ್ ಇಟ್ ಈಸ್ ದಿ ಅಮೌಂಟ್ ಆಫ್ sound energy. It is the amount of sound energy passing each second, passing in each or passing unit time. In unit time ಅಂತ ಬರಿಬೋದು, passing in unit time ಅಂತ ಬರಿಬೋದು, ಅಥವಾ passing each second ಅಂತ ಬರಿಬೋದು. Passing each second or say in unit time. In unit time ಥ್ರೋ ಎಷ್ಟರ ಮುಖಾಂತರ, ಯಾವುದ್ರ ಮುಖಾಂತರ? ಒಂದು ಏರಿಯಾದ ಮುಖಾಂತರ, ಒಂದು ಜಾಗದ ಮುಖಾಂತರ. ಥ್ರೋ ಎ ಯೂನಿಟ್ ಏರಿಯಾ, ಅದು ನಾವು ಇಂಟೆನ್ಸಿಟಿ ಅಂತೀವಿ. ಅದ್ರ ಬಗ್ಗೆ ನಾನು ಲಾಸ್ಟ್ ಕ್ಲಾಸ್ ಹೇಳಿದ್ದೀನಿ, ಭಾಳಷ್ಟು ಹೇಳೋದು ಬೇಡ. ಸೊ ಒಂದು ಯೂನಿಟ್ ಏರಿಯಾ ಮುಖಾಂತರ ಸೌಂಡ್ ಎನರ್ಜಿ 1 ಸೆಕೆಂಡಲ್ಲಿ ಎಷ್ಟು ಕ್ರಾಸ್ ಆಗುತ್ತಲ್ವ ಅದು ನಾವೇನಂತೀವಿ? ಇಂಟೆನ್ಸಿಟಿ ಆಫ್ ದಿ ಸೌಂಡ್ ಅಂತೀವಿ. ಇಟ್ ಈಸ್ ಮೆಜರ್ಡ್ ಬೈ ದಿ ಯೂನಿಟ್ ಡೆಸಿಬಲ್, ಮೆಜರ್ಡ್ ಇನ್ ಡೆಸಿಬಲ್. ಸೊ ಡೆಸಿಬಲ್ನಲ್ಲಿ ನಾವು ಮೆಜರ್ ಮಾಡ್ತೀವಿ, ಮೆಜರ್ಡ್ ಇನ್ ಡೆಸಿಬಲ್, DECIBEL, ಸ್ಮಾಲ್ ಡಿ ಕ್ಯಾಪಿಟಲ್ ಬಿ, ಡೆಸಿಬಲ್. ಕೆಳ ಬರುತ್ತೆ.
measured in decibel. ಇದು ಎದ್ರ ಮೆಜರ್ ಮಾಡ್ತೀವಿ? ಇಟ್ ಈಸ್ ಮೆಜರ್ಡ್ ಆರ್ ದಿ ಯೂನಿಟ್ ಆಫ್ ಇಂಟೆನ್ಸಿಟಿ ಈಸ್ measured by the unit by the SI unit or say unit, you know, joule per meter square per second, joule per meter square per second, or joule per meter square per second, or watt per meter square. ಪವರ್ ಪರ್ ಯೂನಿಟ್ ಏರಿಯಾ ಅಂತ ಇದು ಹಿಂಗೆ ಕರಿಬೋದಾ? ಪವರ್ ಪರ್ ಯೂನಿಟ್ ಏರಿಯಾ, ಪವರ್ ಪರ್ ಯೂನಿಟ್ ಏರಿಯಾ ಹಂಗೂ ಕರಿಬೋದು. ಇಟ್ ಈಸ್ ದಿ ಸಬ್ಜೆಕ್ಟಿವ್, ಇಟ್ ಈಸ್ ಎ ಸಬ್ಜೆಕ್ಟಿವ್ ಕ್ವಾಂಟಿಟಿ ಅಂತ ಇದು. ಏನೋ ಸಬ್ಜೆಕ್ಟಿವ್ ಅಂದರೆ ಹೇಳ್ತೀನಿ. ಇಟ್ ಈಸ್ ಎ ಸಬ್ಜೆಕ್ಟಿವ್ ಕ್ವಾಂಟಿಟಿ. A sound can be loud for one person, it can be soft for one person. ಅರ್ಥ ಆಯ್ತಲ್ವಾ? ಒಬ್ಬರಿಗೆ ಒಂದು ಸೌಂಡು ಭಾಳ ಗದ್ದಲ ಅನಿಸಿದ್ರೆ ಇನ್ನೊಬ್ಬರಿಗೆ ಗದ್ದಲ ಅಂತ ಅನಿಸ್ತೇ ಇರ್ಬೋದು, ಲೌಡ್ ಆಗಿರ್ಬೋದು ಒಬ್ಬರಿಗೆ, ಇನ್ನು ಕೆಲವೊಬ್ಬರಿಗೆ ಅಷ್ಟೇನು ಲೌಡ್ ಅಂತ ಅನಿಸದೇ ಇರ್ಬೋದು. ಎ ಪರ್ಸನ್ ಕ್ಯಾನ್ ಫೀಲ್ ದ ಸೌಂಡ್ ಆ್ಯಸ್ ಲೌಡ್ ಸೌಂಡ್, another person can feel the same sound as little loud sound or soft sound. ಕೆಲವರಿಗೆ ಕ್ಲಾಸಲ್ಲಿ ಜೋರು ಗಲಾಟೆ ಮಾಡ್ತಿರ್ತೀರಿ, ಆ ಶಬ್ದ ಕೆಲವರಿಗೆ ಗಲಾಟೆ ಅನಿಸುತ್ತೆ, ಇನ್ನು ಕೆಲವರಿಗೆ ಅದು ಅನಿಸಲ್ಲ, ಅದು ಫೀಲ್ ಆಗಲ್ಲ ಅವರಿಗೆ. ಇಟ್ ಡಿಪೆಂಡ್ಸ್ ಆನ್ ದೇರ್ ಸೆನ್ಸಿಟಿವಿಟಿ ಆಫ್ ದ ಇಯರ್. ಅವ್ರ ಕಿವಿಗಳ ಸೆನ್ಸಿಟಿವ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರ ಕಿವಿಗಳು ಎಷ್ಟು ಸೆನ್ಸಿಟಿವ್ ಇದ್ದಾವೆ, ಅವ್ರ ಕಿವಿಗಳ ರೆಸ್ಪಾನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ದಿ ಪರ್ಸನ್ ಟು ಪರ್ಸನ್, ಇಟ್ ಜಸ್ಟ್ ವೇರೀಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಹಾಗೆ ಅದನ್ನ ಸಬ್ಜೆಕ್ಟಿವ್ ಕ್ವಾಂಟಿಟಿ ಅಂತೀವಿ. ಇಟ್ ಡಿಪೆಂಡ್ಸ್ ಆನ್ ದಿ ಸಬ್ಜೆಕ್ಟ್. ಅಲ್ಲಿ ಯಾರು ಕೇಳಿಸ್ಕೊತಿದ್ದಾರೆ ಆ ಸೌಂಡನ್ನು? ಸಬ್ಜೆಕ್ಟ್ ಅಂದರೆ ಮನುಷ್ಯ, ಪರ್ಸನ್ನು, ಹೌದಾ? ಸೊ ಇಟ್ ಡಿಪೆಂಡ್ಸ್ ಆನ್ ದಿ ಸಬ್ಜೆಕ್ಟ್, ಇಟ್ ಡಿಪೆಂಡ್ಸ್ ಆನ್ ದ ಲಿಸನರ್. ಹಾಗಾಗಿ ಇದನ್ನ ಇಟ್ ಈಸ್ ಎ ಸಬ್ಜೆಕ್ಟಿವ್ ಕ್ವಾಂಟಿಟಿ. ಎ ಸೌಂಡ್ ಕ್ಯಾನ್ ಬಿ ಲೌಡ್, ಎ ಸೌಂಡ್ ಕ್ಯಾನ್ ಬಿ ಲೌಡ್ ಫಾರ್ ಒನ್ ಪರ್ಸನ್, ಕ್ಯಾನ್ ಬಿ ಲೌಡ್ for one person, for one person, and it can be a little loud or less loud, it can be less loud or soft, and it can be less loud or soft for other person, for another person, for another person. ಹಾಗಾಗಿ ನಾವು ಸಬ್ಜೆಕ್ಟಿವ್ ಕ್ವಾಂಟಿಟಿ ಅಂತೀವಿ. ಕೆಲವೊಬ್ಬರಿಗೆ ಅದು ಗದ್ದಲ ಅನಿಸ್ಬೋದು, ಇನ್ನು ಕೆಲವೊಬ್ಬರಿಗೆ ಇಲ್ಲದೆ ಇರ್ಬೋದು, ಅಷ್ಟೇನು ಗದ್ದಲ ಇಲ್ಲ ಅಂತ ಅನಿಸ್ಬೋದು ಅವರಿಗೆ. ಕೆಲವೊಬ್ರಿಗೆ ನಡೆಯುತ್ತೆ ಆ ಸೌಂಡು, ಕೆಲವ್ರಿಗೆ ನಡೆಯಲ್ಲ, ಭಾಳ ಇರಿಟೇಷನ್ ಆಗುತ್ತೆ, ಗದ್ದಲ ಅನಿಸುತ್ತೆ, ಸಿಟ್ಟು ಬರುತ್ತೆ ಕೆಲವೊಬ್ಬರಿಗೆ. ಸೊ ಹಾಗಾಗಿ ಇಟ್ ಡಿಪೆಂಡ್ಸ್ ಆನ್ ದ ಪರ್ಸನ್, ಇಟ್ ಡಿಪೆಂಡ್ಸ್ ಆನ್ ಹೌ ಈಸ್ ದ ಹಿಯರ್, ಇಟ್ ಡಿಪೆಂಡ್ಸ್ ಆನ್ ಹೌ ಈಸ್ ಇಯರ್ಸ್ ರೆಸ್ಪಾನ್ಸ್ ಟು ದಟ್ ಸೌಂಡ್. ಅವನ ಕಿವಿಗಳು ಆ ಸೌಂಡಿಗೆ ಹೇಗೆ ರೆಸ್ಪಾನ್ಸ್ ಮಾಡ್ತವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ದಿ ಸೆನ್ಸಿಟಿವಿಟಿ ಆಫ್ ಇಯರ್ಸ್. ಆ ಇಯರ್ಗಳ, ಆ ಕಿವಿಗಳ ಸೆನ್ಸಿಟಿವಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಯಾವುದು? ಲೌಡ್ನೆಸ್. ಬಟ್ ಇದಂಗಲ್ಲ, ಇದು ಆಬ್ಜೆಕ್ಟಿವ್ ಕ್ವಾಂಟಿಟಿ. ಇದು ಇಟ್ ಈಸ್ ಎನ್ ಆಬ್ಜೆಕ್ಟಿವ್ ಕ್ವಾಂಟಿಟಿ, ಇಟ್ ಈಸ್ ಅನ್ ಆಬ್ಜೆಕ್ಟಿವ್ ಕ್ವಾಂಟಿಟಿ. ಇಟ್ ಡಸಂಟ್ ಡಿಪೆಂಡ್ ಆನ್ ದ ಪರ್ಸನ್, ಪರ್ಸನ್ ಟು ಪರ್ಸನ್ ಇದು ವೇರಿ ಆಗಲ್ಲ, ಚೇಂಜ್ ಆಗಲ್ಲ, ಇದು ಫಿಕ್ಸ್ ಇರುತ್ತೆ. ಇದು ಇಟ್ ಈಸ್ ಎನ್ ಆಬ್ಜೆಕ್ಟಿವ್ ಕ್ವಾಂಟಿಟಿ. It is an objective quantity. It doesn't change. Intensity of a sound doesn't change from person to person. It doesn't vary from person to person. It does not. It does not. It does not. It does not vary or change. Vary from person to person, vary from person to person. ಇದು ಅರ್ಥ ಏನಪ್ಪ? ಈ ಸೆಂಟೆನ್ಸ್ ಅರ್ಥ ಏನಪ್ಪ? ವ್ಯಕ್ತಿಯಿಂದ ವ್ಯಕ್ತಿಗೆ ಇದು ಚೇಂಜ್ ಆಗಲ್ಲ, ಎಲ್ರಿಗೂ ಅದೇ ಇಂಟೆನ್ಸಿಟಿ ಇರುತ್ತೆ. ಅದ್ರ ಅರ್ಥ ಏನು? ಸಪೋಸ್ ಇಲ್ಲೊಂದು ಸೌಂಡ್ ಬರ್ತಿದೆ, ಸೇ ದೇರ್ ಇಸ್ ಎ ಸೌಂಡ್, ಎ ಸೌಂಡ್ ಇಸ್ ಕಮಿಂಗ್ ದೇರ್, ಸೇ ದೇರ್ ಆರ್ ಟೂ ಪರ್ಸನ್ಸ್,
person 1, person 2, subject 1, subject 2. So here we have a cross-sectional area, a cross-sectional area, a cross-sectional area, a cross-sectional area. 1 meter square, 1 meter square. ಸ್ವಲ್ಪ ದೊಡ್ಡದಿದೆ ಅದು, ಅಡ್ಜಸ್ಟ್ ಮಾಡ್ಕೊಳ್ಳಿ. 1 meter square ಏರಿಯಾ, 1 meter square ಏರಿಯಾ. ಇಲ್ಲೊಂದು ಸೌಂಡ್ ಬರಕಜತ್ತೆ, ಅಂದರೆ ಸೌಂಡ್ ಎನರ್ಜಿ ಪಾಸ್ ಆಗ್ತಿದೆ ಇಲ್ಲಿ. ಇಲ್ಲಿ ಸೌಂಡ್ ಎನರ್ಜಿ ಪಾಸ್ ಆಗುತ್ತೆ, ಇವನೊಂದು ಅಬ್ಸರ್ವ್ ಮಾಡ್ತಾನೆ, ಇವನು ಕೂಡ ಅಬ್ಸರ್ವ್ ಮಾಡ್ತಾನೆ. ಎಷ್ಟು ಎನರ್ಜಿ ಪಾಸ್ ಆಗುತ್ತಪ್ಪ ಆ ಏರಿಯಾ ಮುಖಾಂತರ? ಒಂದು ಸೌಂಡ್ ಬರ್ತಾ ಇದೆ, ಒಂದು ಸೌಂಡ್ ಎನರ್ಜಿ ಬರ್ತಾ ಇದೆ. ನಾನು ನಮ್ಮ ಫ್ರೆಂಡ್, ವಿ ಆರ್ ಅಬ್ಸರ್ವಿಂಗ್ ದಟ್ ಸೌಂಡ್, ವಿ ಆರ್ ಅಬ್ಸರ್ವಿಂಗ್ ಹೌ ಮಚ್ ಎನರ್ಜಿ ಈಸ್ ಕಮಿಂಗ್ ಥ್ರೂ ದಟ್ ಏರಿಯಾ, ಈಸ್ ಆಲ್ಸೋ ಅಬ್ಸರ್ವಿಂಗ್ ದ ಸೌಂಡ್ ಎನರ್ಜಿ ಥ್ರೂ ದಟ್ ಏರಿಯಾ. 1 meter square ಏರಿಯಾ, 1 meter square ಏರಿಯಾ. ಇನ್ 1 second ಕರೆಕ್ಟ್ ಟೈಮ್ ಇಟ್ಕೊಂಡು ನೋಡ್ತೀವಿ ಎಷ್ಟು ಎನರ್ಜಿ ಬರುತ್ತಪ್ಪ, ಪಾಸ್ ಆಗುತ್ತೆ ಅಂತ. ಈಗ ನೋಡಿ, 20 joules ಆಫ್ ಎನರ್ಜಿ, ಸೌಂಡ್ ಎನರ್ಜಿ ಬಂತು, ಪಾಸ್ ಆಯಿತು ಥ್ರೂ ದಟ್ 1 meter square ಏರಿಯಾ ಇನ್ 1 second. ಇಲ್ಲ ಅಷ್ಟೇ, ಇವನಿಗೆ ಕೂಡ 20 joules ಪಾಸ್ ಆಗಬೇಕಲ್ಲಿ. ಈ ಶುಡ್ ಆಲ್ಸೋ ಅಬ್ಸರ್ವ್ ದಿ ಸೇಮ್ ಅಮೌಂಟ್ ಆಫ್ ಸೌಂಡ್ ಎನರ್ಜಿ. ಯಾಕಂದ್ರೆ ಸೌಂಡ್ ಒಂದೇ, ಏರಿಯಾ ಸೇಮ್. The sound that they are observing is one sound only, the same sound they are observing, and the area is same. The area they took for observation, the area they took for observation is same area, 1 meter square, 1 meter square, and they are observing the phenomena for same time 1 second, and they are observing the phenomena or that observation for 1 second time only. ಇವನು 1 second time ಅಬ್ಸರ್ವ್ ಮಾಡ್ತಿದ್ದಾನೆ, ಅವನು 1 second ಟೈಮಲ್ಲಿ ಅಬ್ಸರ್ವ್ ಮಾಡ್ತಿದ್ದಾನೆ. ಅವನು 1 meter square ಏರಿಯಾ, ಇವನು 1 meter square ಏರಿಯಾ. ಎಷ್ಟು ಸೌಂಡ್ ಎನರ್ಜಿ ಪಾಸ್ ಆಗ್ತಿದೆಯಪ್ಪ, ಎಷ್ಟು ಸೌಂಡ್ ಎನರ್ಜಿ ಕ್ರಾಸ್ ಆಗ್ತಿದೆ ಈ ಏರಿಯಾ ಅಂತ ಅಬ್ಸರ್ವ್ ಮಾಡ್ತಿದ್ದಾರೆ. ಇಬ್ಬರಿಗೂ ಅಷ್ಟೇ ಕಾಣಬೇಕು, ಇಬ್ಬರಿಗೆ ಅಷ್ಟೇ ಅಬ್ಸರ್ವೇಷನ್ ಬರಬೇಕು. ಬೋತ್ ಆಫ್ ದಮ್ ಶುಡ್ ಅಬ್ಸರ್ವ್ ದ ಸೇಮ್ ಅಬ್ಸರ್ವೇಷನ್, ಆರ್ ದೇರ್ ಅಬ್ಸರ್ವೇಷನ್ ಶುಡ್ ಬಿ ಸೇಮ್. ಅಬ್ಸರ್ವೇಷನ್ ಆಫ್ ದ ಬೋತ್ ಪರ್ಸನ್ ಶುಡ್ ಬಿ ಸೇಮ್, ಬಿಕಾಸ್ ಏರಿಯಾ ಇಸ್ ಸೇಮ್, ದ ಸೌಂಡ್ ಇಸ್ ಸೇಮ್, ಅಂಡ್ ದ ಟೈಮ್ ದೇ ಟುಕ್ ಇಸ್ ಸೇಮ್. ಹಾಗಾಗಿ ಇಂಟೆನ್ಸಿಟಿ ಏನಾಗುತ್ತೆ, ಫಾರ್ ಬೋತ್ ಪರ್ಸನ್ ಇಂಟೆನ್ಸಿಟಿ ಇಸ್ ಸೇಮ್. ಹಾಗಾಗಿ ಇಂಟೆನ್ಸಿಟಿ ಆಫ್ ಎ ಸೌಂಡ್ ಫಾರ್ ಬೋತ್ ಪರ್ಸನ್ ವಿಲ್ ಬಿ ಸೇಮ್. ಹಾಗಾಗಿ ಪರ್ಸನ್ ಟು ಪರ್ಸನ್ ಅದು ವೇರಿ ಆಗಲ್ಲ. ಆದರೆ ಅವ್ರು ಕೇಳಿಸ್ಕೋತಾರೆ, ಈಗ ಅವ್ರು ಅಬ್ಸರ್ವ್ ಮಾಡಿದ ಮುಗಿತ್ತು, ಈಗ ನಾವು ದೇ ಆರ್ ಲಿಸ್ನಿಂಗ್ ದಟ್ ಸೌಂಡ್. ಒಬ್ಬನಿಗೆ ಅದು ಲೌಡ್ ಅನ್ಸ್ಬೋದು, ಇನ್ನೊಬ್ಬನಿಗೆ ಅದು ಸಾಫ್ಟ್ ಅನ್ಸ್ಬೋದು. ಅದರ ಅರ್ಥ ಏನು, ಯಾರಿಗೆ ಲೌಡ್ ಅನ್ಸಿರುತ್ತೆ ಅವ್ರ ಸೆನ್ಸಿಟಿವ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅರ್ಥ. ಅವ್ರ ಇಯರ್ನ ಸೆನ್ಸಿಟಿವಿಟಿ ಜಾಸ್ತಿ ಇದೆ. It depends on the sensitivity or the response of the ears of those two persons. ಅವ್ರ ಕಿವಿಗಳ ರೆಸ್ಪಾನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಕೆಲವೊಬ್ರಿಗೆ ಲೌಡ್ ಅನ್ಸ್ಬೋದು, ಇವನಿಗೆ ಲೌಡ್ ಅನ್ಸ್ಬೋದು, ಇದು ಸಾಫ್ಟ್ ಅನ್ಸ್ಬೋದು ಇವನಿಗೆ. ಅರ್ಥ ಆಯ್ತಲ್ವಾ? ಹಾಗಾಗಿ ಎ ಸೌಂಡ್ ಆಫ್ ಸೇಮ್ ಇಂಟೆನ್ಸಿಟಿ ಅರ್ಥ ಮಾಡ್ಕೋಬೇಕು. ಎ ಸೌಂಡ್ ಆಫ್ ಸೇಮ್ ಇಂಟೆನ್ಸಿಟಿ ಆರ್ ಸಪೋಸ್ ದೇರ್ ಆರ್ 2 sounds ಹ್ಯಾವಿಂಗ್ ದ ಸೇಮ್ ಇಂಟೆನ್ಸಿಟಿ. ಆಮೇಲೆ ಅದ್ರ ಬಗ್ಗೆ ಆಮೇಲೆ ಬರ್ತೈತೆ ರೀ. ಸೊ ಏನಾಗುತ್ತೆ, ಸೊ ಇಂಟೆನ್ಸಿಟಿ it doesn't vary from person to person. So intensity of a sound does not vary from person to person. ಹಾಗಾಗಿ ಇದನ್ನ ಆಬ್ಜೆಕ್ಟಿವ್ ಕ್ವಾಂಟಿಟಿ ಅಂತೀವಿ. ಆಬ್ಜೆಕ್ಟಿವ್ ಅಂದರೆ ಅದು ಫಿಕ್ಸ್ಡ್ ಅಂತ ಅರ್ಥ, ಅದು ಪರ್ಸನ್ ಟು ಪರ್ಸನ್ ವೇರಿ ಆಗಲ್ಲ. ಇಟ್ ಡಿಪೆಂಡ್ಸ್ ಆನ್ ಸೆನ್ಸಿಟಿವಿಟಿ ಆಫ್ ಇಯರ್ಸ್. ಬರಬೇಕಿಲ್ಲ, ಡಿಪೆಂಡ್ಸ್ ಆನ್ ಸೆನ್ಸಿಟಿವಿಟಿ, ಸಾರಿ ಸೆನ್ಸಿಟಿ ಕರೆಕ್ಟ್, sensitivity of ears. It depends on sensitivity of ears. ಕಿವಿಗಳು ಎಷ್ಟು ಸೆನ್ಸ್ ಮಾಡ್ತವೆ ಅನ್ನೋ ಮೇಲೆ ಡಿಪೆಂಡ್ ಆಗುತ್ತೆ. ಇಟ್ does not depend on ಕಾಣಿಸುತ್ತಾ? ಓಕೆ, does not depend on sensitivity of ears. Sensitivity of ears. It doesn't depend on sensitivity of ears. Which one? Intensity. But this depend on the sensitivity of ears. ಡೆಫಿನೆಟ್ ಆಗಿ 2 ಮಾರ್ಕ್ಸ್ಗೆ ಕೇಳ್ತೀನಿ. 3 ಮಾರ್ಕ್ಸ್ ಕೇಳಿದ್ರೆ 3 ಡಿಫರೆನ್ಸ್ ಬರೀಬೇಕು, 2 ಮಾರ್ಕ್ಸ್ ಕೇಳಿದ್ರೆ 2 ಡಿಫರೆನ್ಸ್ ಬರೀಬೇಕು, 4 ಮಾರ್ಕ್ಸ್ ಕೇಳಿದ್ರೆ 4 ಡಿಫರೆನ್ಸ್ ಬರೀಬೇಕು. 4 ಪಾಯಿಂಟ್ಸ್ ಬರಬೇಕು, 0.1, 0.2, 0.3, 0.4. ಆಲ್ ದೀಸ್ 4 ಪಾಯಿಂಟ್ಸ್ ವಿಲ್ ಬಿ ರಿಟರ್ನ್. ಬಟ್ ಯೂಶ್ವಲಿ 2 ಇಲ್ಲ 3 ಮಾರ್ಕ್ಸ್ ಕೇಳ್ತೀನಿ. 4 ಮಾರ್ಕ್ಸ್ ಕೇಳೋ ಕ್ವಶನ್ ಅಲ್ಲ ಅದು. 2 ಇಲ್ಲ 3 ಮಾರ್ಕ್ಸ್ ಕೇಳ್ತೀನಿ. ಹಾಗೆ 2 ಪಾಯಿಂಟ್ ಅಥವಾ 3 ಪಾಯಿಂಟನ್ನು ನೀವು ಮೆನ್ಷನ್ ಮಾಡಬೇಕಲ್ಲಿ, ಡಿಫ್ರೆನ್ಸನ್ನು ಮೆನ್ಷನ್ ಮಾಡಬೇಕು. ಸೊ ದಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಇಂಟೆನ್ಸಿಟಿ ಆ್ಯಂಡ್ ಲೌಡ್ನೆಸ್ ಆಫ್ ಎ ಸೌಂಡ್. ಸೊ ಲೆಟ್ಸ್ ಗೋ ನೆಕ್ಸ್ಟ್.
ಹಾಗಾಗಿ ಈಗ ನಾವು ಒಂದು ಕನ್ಕ್ಲೂಷನ್ ಹೇಳ್ಬೋದು. ಅಲ್ಲೊಂದೆರಡು ಸೌಂಡ್ ಬರ್ತಿದ್ವಪ್ಪ. ಸೇ ದೇರ್ ಆರ್ 2 sounds coming to you. Sound 1, both of them are coming to you. So intensity of sound 1 and sound 2 both are equal. Intensity of sound 1 is equal to intensity of sound 2. ಅಂದರೆ ಎರಡೂ ಸೌಂಡ್ಗಳ ಇಂಟೆನ್ಸಿಟಿ ಒಂದೇ ಇದೆ. Intensity of the both sounds is same, is equal. But ಅವು ನಿಮ್ಮ ಕಿವಿ ಬಿದ್ದಾಗ you may hear one sound as loud. ಒಂದು ನಿಮಗೆ ಲೌಡ್ ಥರ ಅನಿಸ್ಬೋದು, ಭಾಳ ಗದ್ದಲ ಅನಿಸ್ಬೋದು, ಭಾಳ ಜೋರು ಅನಿಸ್ಬೋದು ಸೌಂಡು. ಇನ್ನೊಂದು ಲೆಸ್ ಲೌಡ್ ಅನಿಸ್ಬೋದು, ಲೆಸ್ ಲೌಡ್ ಅನಿಸ್ಬೋದು. ರೈಟ್, ಅರ್ಥ ಮಾಡ್ಕೋಬೇಕಿಲ್ಲಿ. ಇಂಟೆನ್ಸಿಟಿ ಆಫ್ ದ 2 sounds may be same, but it doesn't mean that the loudness of the both sounds should be same. ಯಾಕೆ ಹೇಳಿ, ಅದು ಹಂಗೆ ಹೇಳೋಕ್ಕಾಗಲ್ಲ. We cannot say like that. Intensity of the both sounds or intensity of the 2 sounds may be same. It doesn't mean that the loudness of sound 1 and the loudness of sound 2 should be same. The loudness of the sounds depend on how your ears respond to those 2 sounds. The loudness of these sounds depends on how your ears respond to the 2 sounds. ಆ ಎರಡು ಸೌಂಡ್ಗಳಿಗೆ ನಿಮ್ಮ ಕಿವಿಗಳು ಹೇಗೆ ರೆಸ್ಪಾನ್ಸ್ ಮಾಡ್ತವೆ ಅನ್ನೋದ್ರ ಮೇಲೆ ಲೌಡ್ನೆಸ್ ನಿಮಗೆ ಫೀಲ್ ಆಗುತ್ತೆ. ನೀವು ನಿಮ್ಮ ಕಿವಿಗಳು ಈ ಸೌಂಡಿಗೆ ನೀವು ಭಾಳ ರೆಸ್ಪಾನ್ಸ್ ಮಾಡಿದ್ರೆ, ಈ ಸೌಂಡ್ಗೆ ಸೌಂಡ್ 1ಗೆ ನಿಮ್ಮ ಕಿವಿಗಳು ಭಾಳ ಸೆನ್ಸಿಟಿವ್ ಇದ್ದರೆ, ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರೆ ಅದು ನಿಮಗೆ ಲೌಡಾಗಿ ಕೇಳಿಸ್ಬೋದು. ಇದಕ್ಕೆ ರೆಸ್ಪಾನ್ಸ್ ಸರಿಯಾಗಿ ಕಿವಿ ರೆಸ್ಪಾನ್ಸ್ ಮಾಡೋಕ್ಕಾಗ್ಲಪ್ಪ ಅಂದರೆ, if your ears cannot respond clearly to this sound, it may be seen as, or it may be felt as less loud sound or soft sound. ಹಾಗಾಗಿ intensity of the sound 1 and intensity of the sound 2, if they are same, it doesn't mean that, it doesn't imply, or it doesn't mean that loudness of both sounds should be same. It all depends on how you perceive that, how your ears perceive that, how your ears respond to them. ಅವುಗಳಿಗೆ ಹೇಗೆ ರೆಸ್ಪಾಂಡ್ ಮಾಡ್ತವೆ ಅನ್ನೋ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಲೆಟ್ಸ್ ಮೂವ್. ಈಗ ಕೆಲವೊಂದು ಕ್ವಶನ್ಸ್ ಇದ್ದಾವೆ ಟೆಕ್ಸ್ಟ್ ಬುಕ್ಕಲ್ಲಿ, ಅವನು ಸಾಲ್ವ್ ಮಾಡೋಣ. ಹಾಗಾಗಿ ಒಂದು ಸೌಂಡ್ ನಿಮಗೆ ಲೌಡ್ ಕೇಳಿಸ್ಬೋದು, ಇನ್ನೊಂದು ಸಾಫ್ಟಾಗಿ ಕೇಳಿಸ್ಬೋದು. ಎರಡೂ ಸೌಂಡ್ನ ಇಂಟೆನ್ಸಿಟಿ ಒಂದೇ ಆಗಿದ್ರು ಕೂಡ ಒಂದು ಲೌಡ್ ಕೇಳಿಸುತ್ತೆ, ಇನ್ನೊಂದು ಸಾಫ್ಟಾಗಿ ಕೇಳಿಸ್ಬೋದು. ಯಾಕೆ ಹೇಳಿ, ಲೌಡ್ ಕೇಳಿಸುತ್ತೆ ಅಂದರೆ ನಿಮ್ಮ ಕಿವಿ ಅದನ್ನ ಚೆನ್ನಾಗಿ ಡಿಟೆಕ್ಟ್ ಮಾಡ್ತಿದೆ ಅಂತ ಅರ್ಥ. ಯುವರ್ ಇಯರ್ಸ್ ಆರ್ ಡಿಟೆಕ್ಟಿಂಗ್ ದಟ್ ಸೌಂಡ್ ಬೆಟರ್ ದ್ಯಾನ್ ದ ಸೆಕೆಂಡ್ ಸೌಂಡ್. ಹಾಗಾಗಿ ಫಸ್ಟ್ ಸೌಂಡ್ ನಿಮಗೆ ಲೌಡ್ ಕೇಳಿಸ್ಬೋದು, ಸೆಕೆಂಡ್ ಸಾಫ್ಟ್ ಕೇಳಿಸ್ಬೋದು. ಇವೆನ್ ದೋ ಬೋತ್ ಆಫ್ ದಮ್ ಹ್ಯಾವ್ ಸೇಮ್ ಇಂಟೆನ್ಸಿಟಿ. ಎರಡು ಇಂಟೆನ್ಸಿಟಿ ಒಂದೇ ಆಗಿದ್ರು ಕೂಡ ಒಂದು ಲೌಡಾಗಿ ಕೇಳಿಸುತ್ತೆ. ಯಾಕಂದರೆ ಯುವರ್ ಇಯರ್ಸ್ ಡಿಟೆಕ್ಟ್ ದಟ್ ಸೌಂಡ್ ಬೆಟರ್ ಕಂಪೇರ್ ಟು ದಿ ಅದರ್ ಸೌಂಡ್. ಅದು ಚೆನ್ನಾಗಿ ಡಿಟೆಕ್ಟ್ ಮಾಡುತ್ತಂತ ಆ ಸೌಂಡನ್ನು. ಸೊ ಕ್ವಶನ್ಸ್ಗಳು ಇಂಟೆಸ್ಟ್ ಕ್ವಶನ್ಸ್ ಇದ್ದಾವೆ. ಲೆಟ್ ಮಿ ಸಿ ದೋಸ್ ಕ್ವಶನ್ಸ್ ಒನ್ ಬೈ ಒನ್. ಕ್ವಶನ್ 1 ಎಲ್ಲ 1 ಮಾರ್ಕ್ಸ್ ಕ್ವಶನ್, ಇವೆಲ್ಲವು 1 ಮಾರ್ಕ್ಸು 2 ಮಾರ್ಕ್ಸ್ ಕ್ವಶನ್ಸು. ಟೆಸ್ಟಿಗೆ ಪಕ್ಕ ಕೇಳ್ಬೋದಾದಂಥ ಕ್ವಶನ್ಸ್ಗಳು. ವಿಚ್ ವೇವ್ ಪ್ರಾಪರ್ಟಿ ಡಿಟರ್ಮೈನ್ಸ್, ಅರ್ಥ ಮಾಡ್ಕೋಬೇಕು, ವಿಚ್ ವೇವ್ ಪ್ರಾಪರ್ಟಿ ಡಿಟರ್ಮೈನ್ಸ್ ಲೌಡ್ನೆಸ್ ದೆನ್ ಪಿಚ್. ಸೊ ಲೌಡ್ನೆಸ್ಸನ್ನು ಯಾವ ವೇವ್ ಪ್ರಾಪರ್ಟಿ ಡಿಟರ್ಮೈನ್ ಮಾಡುತ್ತೆ, ಪಿಚ್ಚನ್ನು ಯಾವ ಪ್ರಾಪರ್ಟಿ ಡಿಟರ್ಮೈನ್ ಅಥವಾ ಡಿಸೈಡ್ ಮಾಡುತ್ತೆ. ಲೌಡ್ನೆಸ್ ಆಫ್ ಎ ಸೌಂಡ್ ಈಸ್ ಡಿಟರ್ಮೈನ್ಡ್ ಬೈ ಆರ್ ಡಿಸೈಡೆಡ್ ಬೈ, loudness of a sound is determined by or decided by what? It is determined by amplitude. ಆಂಪ್ಲಿಟ್ಯೂಡ್ ಇಂದ ಡಿಟರ್ಮೈನ್ ಆಗುತ್ತೆ, ಡಿಸೈಡ್ ಆಗುತ್ತೆ. ಪಿಚ್ ಆಫ್ ಎ ಸೌಂಡ್ ಈಸ್ ಡಿಟರ್ಮೈನ್ಡ್ ಬೈ ಇಟ್ಸ್ ಫ್ರೀಕ್ವೆನ್ಸಿ. ಗೊತ್ತು ನಿಮಗೆ, ಈಸ್ ಡಿಟರ್ಮೈನ್ಡ್ ಬೈ
determined by its frequency. ಅದು ನಾವು loudness depends on amplitude, pitch depends on frequency, pitch depends on frequency. Nu, Greek letter nu, 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 right? Greek letter that represents frequency. Second question. So mathematically loudness depends or loudness vary as square of the amplitude, Second one, guess which sound has a higher pitch, guitar or car horn. Guitar sound from guitar, okay, sound from car horn. ಸೊ ಕಾರಲ್ಲಿ ಹೋಗ್ತಾರೆ ಹಾರ್ನ್ ಹಾಕುವಾಗ ಬರುತ್ತೆ ಸೌಂಡು, ಆ ಸೌಂಡು ಗಿಟಾರನ್ನು ಪ್ಲೇ ಮಾಡುವಾಗ ಬರೋ ಸೌಂಡ್. ಸೊ ಸೌಂಡ್ ಬರ್ತವೆ ಎರಡರಿಂದನೂ. ಯಾವ ಸೌಂಡು ಜಾಸ್ತಿ ಪಿಚ್ಚನ್ನು ಹೊಂದಿದೆ ಅಂತ ಹೇಳ್ತಾರೆ. ವಿಚ್ ಸೌಂಡ್ ಆ್ಯಸ್ ಹೈಯರ್ ಪಿಚ್. ನೋಡಿ, ಹೈಯರ್ ಪಿಚ್ ಅಂದರೆ ಏನರ್ಥ? ಡಿಸ್ಟರ್ಬೆನ್ಸ್ ಜಾಸ್ತಿ ಮಾಡುತ್ತಂತ ಅರ್ಥ. ನಮಗೆ ಮೋರ್ ದ ವೈಲೆಂಟ್ ಅಂತ ಅರ್ಥ. ಇಲ್ಲಿ ವಿಚ್ ಸೌಂಡ್ ಆಸ್ ಮೋರ್ ವೈಲೆಂಟ್ ಕ್ಯಾರೆಕ್ಟರ್, ಯಾವ್ದು ಕಿರಿಕಿರಿ ಅನ್ಸುತ್ತೆ ನಮಗೆ? ಗಿಟಾರ್ ಸೌಂಡ್ ಕೇಳಲಿಕ್ಕೆ ಕಿರಿಕಿರಿ ಅನ್ಸುತ್ತೆ. ಗಿಟಾರ್ ಅಂದರೆ ಯಾವುದು? ಯಾವ ಥರ? ಗಿಟಾರ್, ರೈಟ್, ಈ ಥರ. ಸೊ ಗಿಟಾರ್ ಸೌಂಡ್ ಕೇಳಲಿಕ್ಕೆ ಕಿರಿಕಿರಿ ಅನ್ಸುತ್ತೋ, ಕಾರ್ ಹಾರ್ನ್ ಸೌಂಡ್ ಕೇಳಿಸ್ಕೊಳ್ಳೋಕ್ಕೆ ಕಿರಿಕಿರಿ ಅನ್ಸುತ್ತೆ? ಯಾವ್ದು ಕಿರಿಕಿರಿ ಅನ್ಸುತ್ತೆ? ಯಾವ್ದು ಇರಿಟೇಷನ್ ಜಾಸ್ತಿ ಆಗುತ್ತೆ? ಕಾರ್ ಹಾರ್ನ್, ಹೌದಾ? ಬರಿಬೇಕಿಲ್ಲಿ. ಸೌಂಡ್ ಕಾರ್ ಹಾರ್ನ್ ಸೌಂಡ್ ಈಸ್ of more violent character or it is unpleasant. ವೈಲೆಂಟ್ ಅನ್ನೋಕ್ಕಿಂತ ಅನ್ಪ್ಲೆಸೆಂಟ್ ಅಂತ ಕರೀರಿ. ಅದು ಕೇಳಿಸ್ಕೊಳ್ಳೋಕೆ ಬಹಳ ಕಷ್ಟ. ಈಸ್ ಅನ್ಪ್ಲೆಸೆಂಟ್ ಟು ಇಯರ್. ಕಾರ್, ಇಲ್ಲಿ ಬರೀತೀನಿ. ಕಾರ್ ಹಾರ್ನ್ ಸೌಂಡ್ ಆಫ್ ಕಾರ್ ಹಾರ್ನ್ ಈಸ್ ಅನ್ಪ್ಲೆಸೆಂಟ್ ಟು ಇಯರ್. ಕೇಳಿಸ್ಕೊಳ್ಳೋಕ್ಕೆ ಕಿರಿಕಿರಿ ಆಗುತ್ತೆ, ಕಷ್ಟ ಆಗುತ್ತೆ, ಖುಷಿ ಆಗಲ್ಲ. ಈಸ್ ಅನ್ಪ್ಲೆಸೆಂಟ್ ಟು ಇಯರ್ ಆರ್ ಲಿಸನ್. ಹೌದಾ? ಸೌಂಡ್ ಆಫ್ ಗಿಟಾರ್, ಇಟ್ಸ್ ಎ ಮ್ಯೂಸಿಕಲ್ ಸೌಂಡ್, ಇಟ್ಸ್ ಎ ಮ್ಯೂಸಿಕ್. ಸೌಂಡ್ ಆಫ್ ಗಿಟಾರ್ ಅದೇನಾದ್ರು ಮ್ಯೂಸಿಕ್, ಅದು ಇಟ್ಸ್ ಎ ಮ್ಯೂಸಿಕ್. ಈಸ್ ವೆರಿ ಪ್ಲೆಸೆಂಟ್ ಟು ಹಿಯರ್. ಈಸ್ ವೆರಿ ಪ್ಲೆಸೆಂಟ್ ಆರ್ ಸೆ ಪ್ಲೆಸೆಂಟ್. ಈಸ್ ಪ್ಲೆಸೆಂಟ್ ಟು ಹಿಯರ್. ಕೇಳಿಸ್ಕೊಳ್ಳೋಕ್ಕೆ ಭಾಳ ಖುಷಿ ಆಗುತ್ತೆ. ಪ್ಲೆಸೆಂಟ್ ಟು ಹಿಯರ್. ಅರ್ಥ ಮಾಡ್ಕೋಬೇಕು. ವಿ ನೋ ದಟ್ sounds of higher frequencies will be unpleasant to hear. Sounds of higher frequency, ಯಾವ ಸೌಂಡಿಗೆ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೋ ಅದು ಕಿರಿಕಿರಿ ಆಗುತ್ತೆ. ನೋಡಿ, ಈ ಸ್ಕ್ರಾಚಿಂಗ್ ಇದೆ ನೋಡಿ, ಇದು ವೆರಿ ಅನ್ಪ್ಲೆಸೆಂಟ್, ಭಾಳ ಇರಿಟೇಷನ್ ಆಗುತ್ತೆ. ಯಾಕಂದರೆ ಆ ಸೌಂಡಿಗೆ ಭಾಳ ಫ್ರೀಕ್ವೆನ್ಸಿ ಇರುತ್ತೆ. ಸೌಂಡ್ಸ್ ಆಫ್ ಹೈಯರ್ ಫ್ರೀಕ್ವೆನ್ಸಿ ಆರ್ ಅನ್ಪ್ಲೆಸೆಂಟ್ ಟು ಇಯರ್. ಕೇಳಿಸ್ಕೊಳ್ಳೋಕ್ಕೆ ಭಾಳ ಕಷ್ಟ. ಯಾವುದನ್ನು? ಹೈಯರ್ ಫ್ರೀಕ್ವೆನ್ಸಿ ಸೌಂಡ್ಸನ್ನು. Sounds of higher frequency are unpleasant to ear. We know point. ನಾವು ಡಿಡಕ್ಷನ್ ಮಾಡಬೇಕಿಲ್ಲಿ, ಕಂಪ್ಯಾರಿಸನ್ ಮಾಡಬೇಕಿಲ್ಲಿ. ನೋಡಿ, ಕಾರ್ ಹಾರ್ನ್ ಸೌಂಡ್ ಕೇಳಿಸ್ಕೊಳ್ಳೋಕ್ಕಾಗಲ್ಲ, ಗಿಟಾರ್ ಸೌಂಡ್ ಕೇಳಿಸ್ಕೋಬಹುದು, ಖುಷಿ ಆಗುತ್ತೆ. ಇನ್ನೊಂದು, ಯಾವ ಸೌಂಡಿಗೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರುತ್ತೋ, ಜಾಸ್ತಿ ಫ್ರೀಕ್ವೆನ್ಸಿ ಇರುತ್ತೋ, ಮೋರ್ ಫ್ರೀಕ್ವೆನ್ಸಿ ಇರುತ್ತೋ, ಆ ಸೌಂಡ್ ಕೇಳಿಸ್ಕೊಳ್ಳೋಕ್ಕಾಗಲ್ಲಂತೆ. ಇಲ್ಲಿ ಕಾರ್ ಹಾರ್ನ್ ಸೌಂಡ್ ಕೇಳಿಸ್ಕೊಳ್ಳೋಕ್ಕಾಗಲ್ಲ ಅಂದರೆ ಅದಕ್ಕೆ ಫ್ರೀಕ್ವೆನ್ಸಿ ಜಾಸ್ತಿ ಇರಬೇಕಲ್ವಾ? Therefore, from this we can say that from this car horn sound will be having car horn sound frequency is more than car horn sound frequency of car horn sound. Frequency of car horn sound is more than frequency of
ಗಿಟಾರ್ ಸೌಂಡ್, ಫ್ರೀಕ್ವೆನ್ಸಿ ಆಫ್ ಗಿಟಾರ್ ಸೌಂಡ್. ಯಾಕೆ ಹೆಂಗೆ ಹೇಳ್ತೀವಿ ಅದು ನೀನು ಗೊತ್ತಿರ್ಬೇಕು ನಿಮಗೆ. ಹೈಯರ್ ಫ್ರೀಕ್ವೆನ್ಸಿ, ಜಾಸ್ತಿ ಫ್ರೀಕ್ವೆನ್ಸಿ ಇದ್ರೆ ಅದು ಅನ್ಪ್ಲೆಸೆಂಟು. ಇಲ್ಲಿ ಗಿಟಾರ್ ಸೌಂಡು ಪ್ಲೆಸೆಂಟ್ ಇದೆ ಅಂದರೆ ಅದ್ರ ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ. ಕಾರ್ ಹಾರ್ನ್ ಸೌಂಡು ಅನ್ಪ್ಲೆಸೆಂಟ್ ಇದೆ ಅಂದರೆ ಅದ್ರ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ನಮ್ಗೆ ಗೊತ್ತಿರೋದೆ ಯಾವ ಸೌಂಡ್ ಜಾಸ್ತಿ ಫ್ರೀಕ್ವೆನ್ಸಿ ಇರುತ್ತೆ ಅದು ಅನ್ಪ್ಲೆಸೆಂಟ್ ಅಂತ ಹೇಳಿದ್ದಾರೆ ಅವರು. ಹಾಗಾಗಿ ಕಾರ್ ಹಾರ್ನ್ ಸೌಂಡು ಫ್ರೀಕ್ವೆನ್ಸಿ ಜಾಸ್ತಿ ಕಂಪೇರ್ ಟು ದಿ ಗಿಟಾರ್ ಸೌಂಡ್ ಫ್ರೀಕ್ವೆನ್ಸಿ. ಅರ್ಥ ಆಯ್ತಾ? ನೋಡಿ, ವಿಚ್ ಇನ್ ಟರ್ನ್ ಇಂಡಿಕೇಟ್ಸ್ ಪಿಚ್ ಆಫ್ ಕಾರ್ ಹಾರ್ನ್ ಸೌಂಡ್. Pitch of car horn sound is higher than the pitch of karkasha. Pitch ಅಂದ್ರೆ ಕರ್ಕಶ, ತೀವ್ರತೆ, ವೈಲೆಂಟ್ನೆಸ್. Pitch of guitar sound. Pitch of guitar sound. ಅರ್ಥ ಆಯ್ತಾ ಇಲ್ಲಿ? ಅರ್ಥ ಆಗಿರ್ಬೇಕಲ್ವಾ? ನೋಡಿ, ಯಾವುದು ಅನ್ಪ್ಲೆಸೆಂಟು? ಕಾರ್ ಹಾರ್ನ್ ಅಂದರೆ ಅದ್ರ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ಅದ್ರ ಫ್ರೀಕ್ವೆನ್ಸಿ ಜಾಸ್ತಿ ಅದ್ರ ಪಿಚ್ ಜಾಸ್ತಿ ಇರಬೇಕು. ಯಾಕೆ ಹೇಳಿ? ಪಿಚ್ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ. ಯಾವುದು ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ ಅದ್ರ ಪಿಚ್ ಜಾಸ್ತಿ ಇರುತ್ತೆ. ಇಲ್ಲಿ ಗಿಟಾರ್ ಸೌಂಡ್ ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ, ಹಾಗಾಗಿ ಅದ್ರ ಪಿಚ್ ಕಡಿಮೆ ಇರಬೇಕು. ಯಾರಿಗಿಂತ? ಕಾರ್ ಹಾರ್ನ್ ಸೌಂಡ್ ಪಿಚ್ಗಿಂತ. ಹಾಗಾಗಿ ದಿ ಸಿಂಬಲ್ ಶೋಸ್ ದಟ್ ಪಿಚ್ ಆಫ್ ಕಾರ್ ಹಾರ್ನ್ ಸೌಂಡ್ ಈಸ್ ಹೈಯರ್ ದ್ಯಾನ್ ದಿ ಪಿಚ್ ಆಫ್ ಗಿಟಾರ್ ಸೌಂಡ್. ಅಷ್ಟೇ. ಡಿಡಕ್ಷನ್ ಇದು. ಡಿಡಕ್ಷನ್ ಒಂದಕ್ಕೊಂದು ಕಂಪೇರ್ ಮಾಡಿಕೊಂಡು ಆನ್ಸರ್ನ ಫೈಂಡ್ ಔಟ್ ಮಾಡೋದು. ನೆಕ್ಸ್ಟ್ ಕ್ವಶನ್. ಎಕ್ಸಾಂಪಲ್ ಇದೆ. ಎಕ್ಸಾಂಪಲ್ 12.1. A sound wave has a frequency of 2 kilohertz and wavelength 35 centimeter. How long will it take to travel 1.5 kilometer? ಕ್ವಶನ್ ಕೇಳಿದ್ದಾರೆ. ಎಕ್ಸಾಂಪಲ್ 12.1 ಏನು ಕೊಟ್ಟಿದ್ದಾನೆ? ಎ ಸೌಂಡ್ ವೇವ್ ಆಸ್ ಎ ಫ್ರೀಕ್ವೆನ್ಸಿ ಆಫ್ ಸೌಂಡ್ ಈಸ್ 2 kilohertz. 2 kilohertz. ವೇವ್ ಲೆಂತ್ ಆಫ್ ಸೌಂಡ್, ವೇವ್ ಲೆಂತ್ ಅಂದರೆ ಲ್ಯಾಂಬ್ಡಾ, ಗೊತ್ತಿರಬೇಕಲ್ಲ ನಿಮಗೆ. ಲ್ಯಾಂಬ್ಡಾ ಎಷ್ಟಪ್ಪ? 35 ಸೆಂಟಿಮೀಟರ್. ಅಂದರೆ ಒಂದು ವೇವ್ ಹಿಂಗಿದ್ರೆ ಆ ವೇವು ಅದರ ಉದ್ದ ಎಷ್ಟಂದರೆ 35 ಸೆಂಟಿಮೀಟ್ರ್. ಎಷ್ಟು? 35 ಸೆಂಟಿಮೀಟ್ರ್. ಅಂದರೆ 35 ಸೆಂಟಿಮೀಟ್ರ್ ಉದ್ದ ಇರುತ್ತೆ ಒಂದು ವೇವ್. ದ ವೇವ್ ಲೆಂತ್ ಆಫ್ ದಟ್ ವೇವ್ ಈಸ್ ದಟ್ ಸೌಂಡ್ ವೇವ್ ಈಸ್ 35 ಸೆಂಟಿಮೀಟರ್. 35 ಸೆಂಟಿಮೀಟ್ರ್. ಡಿಸ್ಟೆನ್ಸ್ ಕೊಟ್ಟಾರೆ. ಹೌ ಲಾಂಗ್ ಇಟ್ ವಿಲ್ ಟೇಕ್ ಟು ಕವರ್ ಎ ಡಿಸ್ಟೆನ್ಸ್ ಆಫ್ 1.5 ಕಿಲೋಮೀಟರ್. 1.5 ಕಿಲೋಮೀಟರ್ ಹೋಗ್ಲಿಕ್ಕೆ ಎಷ್ಟು ಟೈಮ್ ಬೇಕಪ್ಪ ಅಂತ ಕೇಳಿದಾನೆ. ಹೌ ಲಾಂಗ್ ಇಟ್ ವಿಲ್ ಟೇಕ್ ಅಂದರೆ ಟೈಮ್ ಕೇಳಿದ್ದಾನೆ. ಈ ಆಸ್ಕ್ಡ್ ಟೈಮ್. ರೈಟ್. ಹೆಂಗೆ ಮಾಡ್ತೀರಿ? ಫ್ರೀಕ್ವೆನ್ಸಿ 2 ಕಿಲೋಹರ್ಟ್ಸ್ ಕೊಟ್ಟಾನೆ. ಫಸ್ಟ್ ಲೆಟ್ಸ್ ಕನ್ವರ್ಟ್ ದಟ್ ಇಂಟು ಹರ್ಟ್ಸ್. 2 × 1 ಕಿಲೋಹರ್ಟ್ಸ್ ಅಂದರೆ 1000 ಅಂತ ಅರ್ಥ. 1000 ಹರ್ಟ್ಸ್. ಕಿಲೋ ಅಂದರೆ 1000, ಅಲ್ಲಿಗೆ 2000 ಆಗುತ್ತೆ. 2 ಕಿಲೋ ಅಂದರೆ 2000. 2000 ಹರ್ಟ್ಸ್. ಹರ್ಟ್ಸ್ 35 ಸೆಂಟಿಮೀಟರ್ ಮೀಟ್ರ್ ಕನೆಕ್ಟ್ ಮಾಡ್ಕೊಳ್ಳಿ. 35 ಸೆಂಟಿಮೀಟರ್ ಡಿವೈಡೆಡ್ ಬೈ 100 ಸೆಂಟಿಮೀಟರ್ ಪರ್ ಎವ್ರಿ ಮೀಟರ್. ಪ್ರತಿ ಮೀಟ್ರಿಗೆ 100 ಸೆಂಟಿಮೀಟರ್ ಇರುತ್ತೆ. ಅದು ಹಿಂಗೆ ಕನ್ವರ್ಷನ್ ಮಾಡ್ಕೋಬೇಕು ಆ್ಯಕ್ಚುಲಿ ನಾವು. ಸೊ ಸೆಂಟಿಮೀಟರ್ ಹೋಯ್ತು. 35/100 ಅಂದರೆ 0.35. ಇಲ್ಲಿ A/B/C ಇದೆ.
ಅಂದರೆ 1/1 ಮೀಟ್ರ್ ಅಂತ ಅದು ಅರ್ಥ. ಅಲ್ಲಿ ಮೀಟ್ರ್ ಮೇಲಕ್ಕೆ ಹೋಗುತ್ತೆ ಅದು ಮೀಟ್ರು ಇಟ್ ಗೋಸ್ ಅಪ್ ಸರ್ 0.35 ಮೀಟರ್. ಅಷ್ಟು ನೀವು ತಲೆಗೆಡ್ಸ್ಕೊಳಕ್ಕೆ ಹೋಗಬೇಡಿ. ಡೋಂಟ್ ಬಾದರ್ ದಟ್ ಮಚ್. ಕರೆಕ್ಟಾಗಿ 35/100 ಮಾಡಿರಿ, ಪಕ್ಕಗೆ 0.35 ಮೀಟ್ರ್ ಅಂತ ಇಡ್ರಿ. ನಿಮ್ಮ ಸ್ಟ್ಯಾಂಡರ್ಡಿಗೆ, ನಿಮ್ಮ 9th ಸ್ಟ್ಯಾಂಡರ್ಡ್ಗೆ ಸಾಕು. 35/100 = 0.35 ಮೀಟರ್. 1.5 ಕಿಲೋಮೀಟರ್ ಕೊಟ್ಟರೆ ಅದನ್ನ 1500 ಮೀಟರ್. ಬಿಕಾಸ್ ಡಿಸ್ಟೆನ್ಸ್ನ ಯೂನಿಟ್ ಏನು ಮೀಟರ್. SI ಸಿಸ್ಟಮಲ್ಲಿ ಬರ್ಕೋಬೇಕಲ್ಲ. 1500 ಮೀಟರ್. ರೈಟ್. ಈಗ we know that speed, that is V, speed of sound is equals to its frequency into its wavelength. Speed equals to frequency into wavelength. We derived that. ಗೊತ್ತಿದೆ ನಮಗೆ. ಅದು ಫ್ರೀಕ್ವೆನ್ಸಿ ಎಷ್ಟು ಕೊಟ್ಟಿದ್ದಾನೆ? 2000 ಅಂತ ಕೊಟ್ಟಿದ್ದಾನೆ. 2000 ಹರ್ಟ್ಸ್ ಅಂತ ಕೊಟ್ಟವನೆ. ಅದರದ್ದು ವೇವ್ಲೆಂತ್ ಎಷ್ಟು ಕೊಟ್ಟಾನೆ? 0.35 ಅಂತ ಕೊಟ್ಟವನೆ. 0.35 ಗೊತ್ತಲ್ಲ ಅಲ್ಲೇ ನೋಡಿ. ಮತ್ತು ಇದನ್ನು ತೊಗೊಂಡಿದ್ರೆ 30 ತೊಗೋಬಾರ್ದು, 0.35 ತೊಗೋಬೇಕು. ವಿ ಶುಡ್ ಟೇಕ್ ದ ವ್ಯಾಲ್ಯೂಸ್ ವಿಚ್ ಆರ್ ಇನ್ SI ಸಿಸ್ಟಮ್. ಅಲ್ಲಿಗೆ 20 × 100 × 0.35 ಮಾಡ್ಬೋದಾ? ವಿ ಕ್ಯಾನ್ ಡು. 20 × 100 ಅಂದರೆ 2000. 20 ರೂಪಾಯಿ ನೋಟು 100 ಇದ್ದರೆ 2000 ಆಗುತ್ತೆ. 10 ರೂಪಾಯಿ ನೋಟು 100 ಇದ್ದರೆ 1000 ಆಗುತ್ತೆ. ಸೊ 20 × 100 = 2000 × 0.35. ಸೊ 100 × 0.35 ಅಂದರೆ ಮತ್ತೆ 35 ಬರುತ್ತೆ. ಅದು 35, ಇದು 20. 35ರಲ್ಲಿ 70, 10 ಅಲ್ಲಿ 700 ಮೀಟರ್ ಪರ್ ಸೆಕೆಂಡ್. ಸೊ ದಟ್ ಇಸ್ ದಿ ಸ್ಪೀಡ್ ಆಫ್ ಸೌಂಡ್. ಸೌಂಡ್ನ ಸ್ಪೀಡ್ ಎಷ್ಟಿದೆ? 700 ಮೀಟರ್ ಪರ್ ಸೆಕೆಂಡ್ ಇದೆ. ಸ್ಪೀಡ್ ಆಫ್ ಸೌಂಡ್ ಗೊತ್ತಾಯ್ತು ನಮಗೆ. ಬಟ್ ಸ್ಪೀಡ್ ಆಫ್ ಸೌಂಡ್ ಈಸ್ ಆಲ್ಸೋ ಈಕ್ವಲ್ಸ್ ಟು ವಾಟ್? It is also equals to what? Distance traveled by sound, time taken by that sound. Normal speed equals to distance by time. Frequency wavelength ಕೊಟ್ಟಾಗ ಅವೆರಡು ಇಂಟು ಮಾಡಿಬಿಟ್ರೆ ಸೌಂಡ್ ಬರುತ್ತೆ, ಸೌಂಡ್ ಸ್ಪೀಡ್ ಬರುತ್ತೆ. ಆ ಸೌಂಡ್ ಸ್ಪೀಡ್ ಇನ್ನೂ ಯಾವುದಕ್ಕೆ ಈಕ್ವಲ್ ಆಗುತ್ತೆ? ಅದೆಷ್ಟು ದೂರ ಹೋಗಿತ್ತು ಅಥವಾ ಎಷ್ಟು ದೂರ ಹೋಗ್ಬೇಕದು, ಅದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ. ಅಲ್ಲಿ ಕೊಟ್ಟಿದ್ದಾರೆ 1500 ಮೀಟರ್ ಹೋಗ್ಲಿಕ್ಕೆ ಏನದು ಆ ಸೌಂಡ್ನ ಫ್ರೀಕ್ವೆನ್ಸಿ ಕೊಟ್ಟು ವೇವ್ಲೆಂತ್ ಕೊಟ್ಟಿದ್ದಾರೆ. ಹಾಗಾದರೆ 1500 ಮೀಟರ್ ಹೋಗ್ಲಿಕ್ಕೆ ಎಷ್ಟು ಟೈಮ್ ಬೇಕಪ್ಪ ಅಂತ ಕೇಳಿದ್ದಾರೆ. ನೋಡಿ, 700 ಮೀಟರ್ ಹೋಗ್ಲಿಕ್ಕೆ 1 ಸೆಕೆಂಡ್ ಬೇಕಾದರೆ 1500 ಮೀಟರ್ ಹೋಗ್ಲಿಕ್ಕೆ ಎಷ್ಟು ಸೆಕೆಂಡ್ಸ್ ಬೇಕು ಅಂತ ಕಾಮನ್ ಸೆನ್ಸ್ ಅದು. ಹಾಗಾಗಿ ಡಿಸ್ಟೆನ್ಸ್ ದಟ್ ಹ್ಯಾಸ್ ಟು ಕವರ್ ಈ 1500 ಮೀಟ್ರು. ಬಟ್ ಐ ಡೋಂಟ್ ನೋ ದ ಟೈಮ್, ಎಷ್ಟು ಟೈಮ್ ಅಂತ ಗೊತ್ತಿಲ್ಲ ನನಗೆ. ಬಟ್ ಐ ನೋ ಸ್ಪೀಡ್. ಇಲ್ಲಿ ಬರೀತೀನಿ ಕೆಳಗೆ. ಸೊ ನೆಕ್ಸ್ಟ್ ಬನ್ನಿ ಈ ಕಡೆ ಸ್ಟೆಪ್. We came to know speed is 700. Speed of that sound is 700 meter per second. It has to cover how much distance? It has to cover 1500 meter. ಬರೋದು ಬೇಡ, ಬರೀ ನಂಬರ್ ಮಾತ್ರ ಬರೀರಿ. 1500. In what time? In T time. That I want. ಅದೇ ಬೇಕಾಗಿರೋದು ನನಗೆ. ಇದು ಎಲ್ಲಂದ್ರೆ ಒಂದಿದ್ದಂಗೆ T ಆ ಕಡೆ ಕಳಿಸಿ 700 ಈ ಕಡೆ ತಮ್ಮನ್ನಿ. ಸೊ ಅಲ್ಲಿಗೇನಾಗುತ್ತೆ? T is equals to 1500 by 700. 20 15/7. ಸೊ 15/7 ಸೆಕೆಂಡ್ಸ್. ಇಷ್ಟಕ್ಕಾದ್ರೆ ನಿಲ್ಲಿಸ್ಬೋದು ನೀವು. ಅದನ್ನ ಡೆಸಿಮಲ್ಗಾದರೂ ಇಡ್ಬೋದು. 7 2 14, ಅರ್ಥ ಆಯ್ತಾ? 7 14, 1 ಉಳಿತು, ಪಾಯಿಂಟ್ ಕಟ್ಟಿ 10 ಆಯಿತು. 7 1 7, 3 ಉಳಿತು, ಪಾಯಿಂಟು. 7 4 28, 2 ಉಳಿತು. ಸೊ 7 2 14 ಹಿಂಗೆ ಬರುತ್ತೆ. 2.142 ಸೆಕೆಂಡ್ಸ್. ಆನ್ ಆವ್ರೇಜ್ 2.1 ಸೆಕೆಂಡ್ ಅಂತ ಬರಿಬೋದು ನೀವು. ಅರ್ಥ ಆಯ್ತಾ? ಸೊ ಏನು ಮಾಡ್ಬೇಕು ನೀವು ಇಲ್ಲಿಗ? ಫ್ರೀಕ್ವೆನ್ಸಿ ಮತ್ತು ವೇವ್ಲೆಂತ್ ಅಂತ 2 ಇಂಟು ಮಾಡಿದ್ರೆ ಆ ಸೌಂಡ್ನ ಸ್ಪೀಡ್ ಸಿಗುತ್ತೆ. ಇನ್ನೊಂದು ಫಾರ್ಮುಲಾ ಏನು? ಸ್ಪೀಡ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್. ಅದೆಷ್ಟು ದೂರ ಹೋಗಬೇಕಾಗಿದೆ? 1500 ಮೀಟರ್ ದೂರ ಹೋಗಬೇಕಾಗಿದೆ. ಸೊ 1500 ಮೀಟರ್ ಹಾಕಿ, ಆ ಟೈಮ್ ಗೊತ್ತಿಲ್ಲ ನಮಗೆ, ಅದೇ ಬೇಕಾಗಿರೋದು. ಸ್ಪೀಡ್ ಹಾಕಿ, ಎಷ್ಟು ಬಂತ ಅಷ್ಟು ಹಾಕಿ ಮಾಡಿ. ಸೊ ಟೈಮ್ ಎಷ್ಟು ಬರುತ್ತೆ? ಸೊ ಟೈಮ್ ಟೇಕನ್ ಬೈ ದಟ್ ಸೌಂಡ್ ಟು ಟ್ರಾವೆಲ್ 1.5 ಕಿಲೋಮೀಟರ್ ಆರ್ 1500 ಮೀಟರ್ ಈಸ್ ಈಕ್ವಲ್ಸ್ ಟು 2.142 ಸೆಕೆಂಡ್ಸ್. 2.142 ಸೆಕೆಂಡ್ಸ್. ಡೈರೆಕ್ಟ್ MCQ ಕ್ವಶನ್ಸ್ ಕೇಳ್ಬೋದು. ನಾನು ಇದೆಲ್ಲ ನಾನು ಭಾಳ ಪ್ರೊಸೆಸ್ ಮಾಡಿ ಅರ್ಥ ಮಾಡಿಸಕ್ಕೆ ಇಷ್ಟೆಲ್ಲ ಟೈಮ್ ತೊಗೊಂಡೆ, ಇಷ್ಟೆಲ್ಲ ಬರುತ್ತೆ. ಡೈರೆಕ್ಟ್ ಮಾಡ್ಬೇಕಾಗ ಪಟ್ಬಿಟ್ಟ ನಂಗೆ ಎಷ್ಟು 2 ಕಿಲೋನ 2008 0.35 700 ಹಿಂಗೆ ಮಾಡಬೇಕು. 700 ಬಂತ? 700 = 1500 × T.
A = 2.1 ಹಿಂಗೆ ಮೈಂಡಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಬಿಡ್ಬೇಕಿನ್ನಲ್ಲ. 1 ಮಾರ್ಕ್ಸ್ ಕ್ವಶನ್ MCQ ಕೇಳಿದಾಗ, ರೈಟ್. ನೆಕ್ಸ್ಟ್ ಕ್ವಶನ್. What are wavelength, frequency, time period and amplitude of a sound wave? ಡೆಫಿನಿಷನ್ಸ್ ಕೇಳಿದ್ದಾನೆ, ಕ್ಲಾಸಲ್ಲಿ ಮಾಡುವಾಗ ಹೇಳಿದ್ದೀನಿ, ಅದನ್ನೇ ಫಾಲೋ ಮಾಡಿ. ವೇವ್ಲೆಂತ್ ಅಂದ್ರೇನು? ಇಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಸಕ್ಸಸಿವ್ ಕಂಪ್ರೆಷನ್ಸ್ ಆರ್ ರೇರ್ಫ್ಯಾಕ್ಷನ್ಸ್ ಆಫ್ ಎ ವೇವ್. It is the distance between, wavelength is defined as the distance between two successive compressions or the two successive rarefactions of a wave. Simple, 1 marks. What is frequency? It is defined as the number of oscillations per unit time. That's a general definition. Pakka illi bandre, it is defined as the number of sound waves crossing a fixed reference point in unit time. It is defined as the number of sound waves or waves. It is defined as the number of waves crossing a fixed reference point in unit time. In unit time. That's frequency antivi. Words follow madiste. Time period. It is the time taken for. Time period is the time taken for. It is the time taken for one complete oscillation. That's general definition. Particular. It is the time taken for one sound wave or sound wave. For one sound wave, time taken for one wave to cross a fixed point. To cross a fixed point. ಒಂದು ಫಿಕ್ಸ್ಡ್ ಪಾಯಿಂಟನ್ನು ಕ್ರಾಸ್ ಮಾಡಲಿಕ್ಕೆ ಈಗ ಒಂದು ಫಿಕ್ಸ್ಡ್ ಪಾಯಿಂಟ್ ತಪ್ಪಿದೆ. ಈಗ ಸ್ಟಾರ್ಟ್ ಆಗಿ ಒಂದು ವೇವ್ ಬಂತು. ಈಗ ಈ ವೇವ್ ಇಲ್ಲಿ ಹಿಂದೆ ಎತ್ತಿದ್ದು ಇಲ್ಲಿ ಮುಂದೆ ಬರಲಿಕ್ಕೆ ಅಂದರೆ ಈ ಪಾಯಿಂಟನ್ನು ಕ್ರಾಸ್ ಮಾಡಲಿಕ್ಕೆ ಎಷ್ಟು ಟೈಮ್ ತಗೊಂಡಿದೆ ನೋಡಿ, ಎಷ್ಟು 0.1 ಸೆಕೆಂಡ್. ಐ ಡೋಂಟ್ ನೋ, ಇಟ್ಕೋಬೇಕು, ವಾಚ್ ಇಟ್ಕೋಬೇಕು, ನೋಡಬೇಕು. 0.1 ಸೆಕೆಂಡಾಗೆ ಈ ಒಂದು ವೇವ್ ಇಲ್ಲಿದ್ದೇ ಕಡೆ ಬಂದ್ಬಿಡ್ತು. ಅಲ್ಲಿಗೆ ಟೈಮ್ ಪೀರಿಯಡ್ ಆಫ್ ದಟ್ ವೇವ್ ಈಸ್ 0.1 ಸೆಕೆಂಡ್ ಅಂತಾರೆ. Otherwise it is time taken for one complete oscillation. This is complete oscillation, one vibration. All general definitions. This is particular. Time taken for one wave, one sound wave to cross a fixed reference point. A fixed reference point or reference point. You have to write in full words. Full ಬರಬೇಕದನ್ನ. ಇನ್ನೇನು ಕೇಳಿದಾನ? Amplitude ಕೇಳಿದಾನೆ. What is amplitude? It is the magnitude of maximum displacement of vibrating particles of a disturbed medium. ಅರ್ಥ ಆಗ್ತಿದೆನಾ? It is the magnitude of maximum displacement of, ಬರೀತೀನಿ, it is the magnitude of maximum displacement of vibrating particles of a disturbed medium. The disturbed medium. Very good. That's amplitude. It is the magnitude of maximum displacement of particles are in medium. It is the magnitude of maximum displacement of or maximum displacement in medium. Hinge ಬರೀತಾರೆ. It is the magnitude of maximum displacement in medium either on thrust ಅಂದರೆ either on compression or on rarefaction. Either on compression or on rarefaction. ಅದೇ ಬರೀತೀವಲ್ಲ ನಾವು ಹಿಂಗೆ ಅದು ಇದಾರ ಅನ್ಬೋದು ಅಥವಾ ಇದ್ದಾದ್ರೆ ಅನ್ಬೋದು ಆಂಪ್ಲಿಟ್ಯೂಡ್ ಅಂತ.
So both are amplitude only. Right. Second one. How are the wavelength and frequency of a sound wave related to its speed ಅಂತ ಕೇಳಿದ್ದಾರೆ. ಫ್ರೀಕ್ವೆನ್ಸಿ ಮತ್ತು ವೇವ್ಲೆಂತ್, ಸೌಂಡ್ನ ಒಂದು ಫ್ರೀಕ್ವೆನ್ಸಿ ಮತ್ತು ಒಂದು ವೇವ್ಲೆಂತ್ ಅದರ ಸ್ಪೀಡಿಗೆ ಹೆಂಗೆ ರಿಲೇಟ್ ಆಗಿದ್ದೇವೆ ಅಂತ ಕೇಳಿದ್ದಾರೆ. ಹೆಂಗಿಲ್ಲ, ಒಂದು ಫಾರ್ಮುಲಾ ಬರೋದು ಅಷ್ಟೇ. ಸ್ಪೀಡ್ ಆಫ್ ಎ ಸೌಂಡ್ ಈಸ್ ಈಕ್ವಲ್ಸ್ ಟು ಇಟ್ಸ್ ಫ್ರೀಕ್ವೆನ್ಸಿ ಇಂಟು ಇಟ್ಸ್ ವೇವ್ಲೆಂತ್. Its wavelength. Sound speed, that is V, is equals to frequency, that is nu. That is nu. ಭಾಳ ಸ್ಟೈಲಿಶ್ ಆಗ್ತದೆ. That is nu into wavelength. Right? ಸೊ ಅದು ರಿಲೇಷನ್ ಬರೀಬೇಕಷ್ಟೆ. 1 ಮಾರ್ಕ್ಸಿಗೆ ಕೇಳ್ತಾರೆ. ನೆಕ್ಸ್ಟ್, ಕ್ಯಾಲ್ಕುಲೇಟ್ ದಿ ವೇವ್ಲೆಂತ್ ಆಫ್ ಎ ಸೌಂಡ್ ವೇವ್. Calculate the wavelength of a sound wave whose frequency is 220 Hz and speed is 440 meter per second in a given medium. ಒಂದು ಮೀಡಿಯಂ ಇದೆ. say there is a medium. ಯಾವುದೋ ಒಂದು ವಸ್ತು ಆಬ್ಜೆಕ್ಟ್, ಅದ್ರ ಮುಖಾಂತರ ಸೌಂಡ್ ಹೋಗ್ತಾ ಇದೆ. ಆ ಸೌಂಡ್ ಫ್ರೀಕ್ವೆನ್ಸಿ ಎಷ್ಟು ನೋಡಿ, ಫ್ರೀಕ್ವೆನ್ಸಿ ಆಫ್ ದಟ್ ಸೌಂಡ್ ಈಸ್ 220 Hz ಅಂತ. ಆಮೇಲೆ ಏನಂತೆ ಸ್ಪೀಡ್ ಕೊಟ್ಟಿದ್ದಾನೆ, ಸ್ಪೀಡ್ ಆಫ್ ದಟ್ ಸೌಂಡ್ ಕೊಟ್ಟಿದ್ದಾನೆ. ಸ್ಪೀಡ್ ಆಫ್ ದಟ್ ಸೌಂಡ್ ಈಸ್ 440 ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾನೆ. 440 ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾನೆ. ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾನೆ. ಅದೇನು ಕೇಳಿದ್ದಾನೆ, ವೇವ್ಲೆಂತ್ ಕೇಳಿದ್ದಾನೆ. ವಾಟ್ ಈಸ್ ದ ವೇವ್ಲೆಂತ್ ಆಫ್ ದಟ್ ಸೌಂಡ್ ಅಂತ ಕೇಳಿದ್ದಾನೆ. ಏನಿಲ್ಲ, ಇಲ್ಲೇ ತಿಳಿದೆ. ಸ್ಪೀಡ್ ಈಸ್ ಈಕ್ವಲ್ಸ್ ಟು ಫ್ರೀಕ್ವೆನ್ಸಿ ಇಂಟು ವೇವ್ಲೆಂತ್. ಹೌದಾ? ಐ ವಾಂಟ್ ವೇವ್ಲೆಂತ್, ದಟ್ ಈಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ಸ್ ಟು ಸ್ಪೀಡ್ ಡಿವೈಡೆಡ್ ಬೈ, ಈ ಕಡೆ ಕಳಿಸಿ ಫ್ರೀಕ್ವೆನ್ಸಿ ಆಗುತ್ತೆ, ಕೆಳಗೆ ಬರುತ್ತೆ ಫ್ರೀಕ್ವೆನ್ಸಿ. ಸೊ ಸ್ಪೀಡ್ ಎಷ್ಟು, 440 ಮೀಟರ್ ಪರ್ ಸೆಕೆಂಡು. ಬರಿಬೋದು, ಬಿಟ್ಟರೆ ಬಿಡ್ಬೋದು ಮೀಟರ್ ಪರ್ ಸೆಕೆಂಡನ್ನು. ಕ್ಯಾಲ್ಕುಲೇಷನ್ ಮಾಡುವಾಗ ಬರೆಯೋ ಅವಶ್ಯಕತೆ ಇಲ್ಲ. ಫ್ರೀಕ್ವೆನ್ಸಿ ಎಷ್ಟು, 220 ಹರ್ಟ್ಸ್. ಹರ್ಟ್ಸ್ ಅಂದರೆ ನಾವು ಅದನ್ನ ಪರ್ ಸೆಕೆಂಡ್ ಅಂತ ಬರೀತೀವಿ. ನೋಡಿ ಇಲ್ಲಿ ಇದು ಕೂಡ ಕ್ಯಾನ್ಸಲ್ ಆಗುತ್ತೆ. ನೋಡಿ 220 ಹರ್ಟ್ಸ್ ಅಂದರೆ 1/ಸೆಕೆಂಡ್ ಅಂತ ಅರ್ಥ. ಪರ್ ಸೆಕೆಂಡ್. ಹರ್ಟ್ಸ್ ಈಸ್ ನಥಿಂಗ್ ಬಟ್ ಪರ್ ಸೆಕೆಂಡ್, ನಥಿಂಗ್ ಬಟ್ 1/s. ಹರ್ಟ್ಸ್ ಅನ್ನು ನಾನು ಇಲ್ಲಿ 1/s ಅಂತ ಬರ್ತೀನಿ. ಹೌದಾ? ಈಗ 221 ಜ 222 ಜ 27 1 27 2 44. ಇಲ್ಲಿ ನೋಡಿದೆ, ಇಲ್ಲಿ ಸೆಕೆಂಡ್ ಇದೆ, ಇಲ್ಲಿ ಸೆಕೆಂಡ್ ಇದೆ. ಅದನ್ನ ಮೀಟರ್ ಇಂಟು 1/ಸೆಕೆಂಡ್ ಬರೀತೀನಿ. ಮೇಲಿರೋದನ್ನ ಇಸ್ ಈಕ್ವಲ್ಸ್ ಟು 2 ಮೀಟರ್ ಇಂಟು 1/ಸೆಕೆಂಡ್ ಡಿವೈಡೆಡ್ ಬೈ ಇಲ್ಲಿ 1/ಸೆಕೆಂಡ್ ಕೆಳಗಡೆ. ಇಲ್ಲಿ 1 ಐತಲ್ಲ, ಬಿಟ್ಟಾಕಿ 1 ಇಂಟು 1/ಸೆಕೆಂಡ್. 1/ಸೆಕೆಂಡ್ ಹೋಯ್ತು, ಮೀಟರ್ ಮಾತ್ರ ಉಳ್ಕಂತು. ಈಕ್ವಲ್ಸ್ ಟು 2 ಮೀಟರ್. Therefore, what is the wavelength of that sound wave? That is, wavelength of that sound wave is just 2 meter. ಜಾಸ್ತಿ ಆಯಿತು, ಜಸ್ಟ್ ಅಲ್ಲ ಜಾಸ್ತಿ ಆಯಿತು. ಅಂದರೆ ಎಷ್ಟಿರುತ್ತಪ್ಪ ಸೌಂಡು, ಒಂದು ಹೆಂಗಿದ್ರೆ ವೇವ್ ಅದು ಒಂದು 2 ಮೀಟ್ರ್. ಇದು ಚಿಕ್ಕದಾಯ್ತೀನಿ ಅದು. ಸೊ ಇಷ್ಟು ದೊಡ್ಡ ವೇವ್ ಇರುತ್ತೆ ಅಂತ, ಆ ಸೌಂಡ್ನ ವೇವ್ ಎಷ್ಟಂದರೆ ಅಷ್ಟು ದೊಡ್ಡದಿದೆ ಅಂತ ಅರ್ಥ. ರೈಟ್. ನೆಕ್ಸ್ಟ್, ಇದರ 4ನೇದು ಇಲ್ಲಿ, ಈಗ ಮಾಡಿದ್ದು 3ನೇದು. 4ನೇದು, ಅ ಪರ್ಸನ್ ಈಸ್ ಲಿಸ್ನಿಂಗ್ ಟು ಎ ಟೋನ್ ಆಫ್ 500 ಹರ್ಟ್ಸ್ ಸಿಟ್ಟಿಂಗ್ ಅಟ್ ಎ ಡಿಸ್ಟೆನ್ಸ್ ಆಫ್ 450 ಮೀಟರ್ ಫ್ರಮ್ ದ ಸೋರ್ಸ್ ಆಫ್ ಸೌಂಡ್. ವಾಟ್ ಈಸ್ ದ ಟೈಮ್ ಬಿಟ್ವೀನ್ ದಿ ಸಕ್ಸೆಸಿವ್ ಕಂಪ್ರೆಷನ್ಸ್ ಫ್ರಮ್ ದ ಸೋರ್ಸ್. ಇಲ್ಲಿ ಒಂದು ಸೋರ್ಸ್ ಇದೆ, ಸೋರ್ಸ್ ಆಫ್ ಸೌಂಡ್ ಇದೆ. ಸೇ ದಿಸ್ ಇಸ್ ದಿ ಸೋರ್ಸ್ ಆಫ್ ಸೌಂಡ್. ಅವನೇ ಮಾಡೇನೆ 450 ಮೀಟರ್ ದೂರದಲ್ಲಿ ಕೂತ್ಕೊಂಡಿದ್ದಾನೆ. ಆ ಸೋರ್ಸ್ ಆಫ್ ಸೌಂಡಿಂದ ಎಷ್ಟು ದೂರ ಇದ್ದಾನೆ, 450 ಮೀಟರ್ ದೂರದಲ್ಲಿ ಇದ್ದಾನೆ. ಯಾರು, ದಟ್ ಪರ್ಸನ್. ಆ ಸೌಂಡ್ನ ಫ್ರೀಕ್ವೆನ್ಸಿ ಕೊಟ್ಟಿದ್ದಾನೆ.
ಆ ಟೋನ್ ಸೌಂಡ್ ಇದೆಯಲ್ವಾ ಅದು ಫ್ರೀಕ್ವೆನ್ಸಿ ಎಷ್ಟಿದೆ ಅಂದರೆ ಫ್ರೀಕ್ವೆನ್ಸಿ ಆಫ್ ದಟ್ ಸೌಂಡ್ ಈಸ್ 500 ಹರ್ಟ್ಸ್ ಕೊಟ್ಟಿದ್ದಾನೆ. 500 ಹರ್ಟ್ಸ್. ಅವನೇ ಕೇಳಿದ್ದಾನೆ ವಾಟ್ ಈಸ್ ದ ಟೈಮ್ ಇಂಟರ್ವಲ್ ಬಿಟ್ವೀನ್ ಸಕ್ಸೆಸಿವ್ ಕಂಪ್ರೆಷನ್ಸ್ ಫ್ರಮ್ ದ ಸೋರ್ಸ್ ಅಂತ ಹೇಳಿದ್ದಾನೆ. ನೋಡಿ, ಸಕ್ಸೆಸಿವ್ ಕಂಪ್ರೆಷನ್ಸ್ ಅಂದ್ರೇನು? ಇವು ಇದು. ಸೊ ದೀಸ್ ಟು ಆರ್ ಸಕ್ಸೆಸಿವ್ ಕಂಪ್ರೆಷನ್ಸ್. ಎರಡು ಸಕ್ಸೆಸಿವ್ ಕಂಪ್ರೆಷನ್ಸ್ ಮಧ್ಯೆ ಇರತಕ್ಕಂಥ ಟೈಮ್ ಅಂದ್ರೇನು? ಇದೇನಿದು ಸಕ್ಸೆಸಿವ್ ಕಂಪ್ರೆಷನ್ಸ್, ಟು ಸಕ್ಸೆಸಿವ್ ಕಂಪ್ರೆಷನ್ಸ್. ಇದೇನಿದು ವೇವ್ ಲೆಂತ್. ಏನು ವೇವ್ ಲೆಂತ್ ಅಂದ್ರೇನು? ಒಂದು ವೇವ್ ಅಂತ ಅರ್ಥ. ಅಂದ್ರೇನು? ಒಂದು ವೇವ್ ಅಂದರೆ ಒಂದು ವೇವ್ ಮೂವ್ ಆಗಲಿಕ್ಕೆ ಎಷ್ಟು ಟೈಮ್ ಅಂತ ಕೇಳಿದಾನೆ. ಆ ಸೆಂಟೆನ್ಸ್ ಅರ್ಥ ಮಾಡ್ಕೋಬೇಕು ನೀವಲ್ಲಿ. ದ ಟೈಮ್ ಬಿಟ್ವೀನ್ ದಿ ಟೈಮ್ ಇಂಟರ್ವಲ್ ಬಿಟ್ವೀನ್ ದಿ ಟೂ ಸಕ್ಸೆಸಿವ್ ಕಂಪ್ರೆಷನ್ಸ್. ಟೈಮ್ ಇಂಟರ್ವಲ್ ಬಿಟ್ವೀನ್ ಟೂ ಸಕ್ಸೆಸಿವ್ ಕಂಪ್ರೆಷನ್ಸ್ ಇಸ್ ಆಲ್ಸೋ ಟೈಮ್ ಪೀರಿಯಡ್. ಅದು ಒಂದು ಡೆಫಿನಿಷನ್ ನೋಡಿ. ಇಲ್ಲೊಂದು ಸಿಗ್ತೀನಿ ಡೆಫಿನಿಷನ್. ಟೈಮ್ ಇಂಟರ್ವಲ್ ಬಿಟ್ವೀನ್ ಟೂ ಸಕ್ಸೆಸಿವ್ ಕಂಪ್ರೆಷನ್ಸ್ ಅಥವಾ ರೇರ್ ಫ್ಯಾಕ್ಷನ್ಸ್ ಕಂಪ್ರೆಷನ್ಸ್, ಸಕ್ಸೆಸಿವ್ ಕಂಪ್ರೆಷನ್ಸ್ ಅಥವಾ ರೇರ್ ಫ್ಯಾಕ್ಷನ್ಸ್ ಯಾವುದಾದ್ರು ಕೊಡ್ಬೋದು. ರೇರ್ ಫ್ಯಾಕ್ಷನ್ಸ್ ಈಸ್ ಕಾಲ್ಡ್ ಆಸ್ ಟೈಮ್ ಪೀರಿಯಡ್. ಈಸ್ ಕಾಲ್ಡ್ ಆಸ್ ಟೈಮ್ ಪೀರಿಯಡ್. ಆ ಟೈಮಲ್ಲಿ ಏನಂತೀವಿ ನಾವು? ಟೈಮ್ ಪೀರಿಯಡ್ ಅಂತೀವಿ. ಅಂದ್ರೇನು? ಕ್ಯಾಪಿಟಲ್ ಟಿ ಅಂತ ಅದು. ವಿ ಹ್ಯಾವ್ ಟು ಫೈಂಡ್ ಕ್ಯಾಪಿಟಲ್ ಟಿ, ದಟ್ ಈಸ್ ಟೈಮ್ ಪೀರಿಯಡ್. ಎರಡು ಸಕ್ಸೆಸಿವ್ ಕಂಪ್ರೆಷನ್ಸ್ ಮಧ್ಯೆ ಇರ್ತಕ್ಕಂಥ ಟೈಮ್ ಇಂಟರ್ವಲ್ ಇದೆ ನೋಡಿ. ಅಂದರೆ ಇಲ್ಲೊಂದು ಕಂಪ್ರೆಷನ್ ಬಂತಪ್ಪ, ಕಂಪ್ರೆಷನ್ ಮೂವಿಂಗ್ ಅಗೇನ್ ಕಂಪ್ರೆಷನ್ ಅಂದರೆ ಇಷ್ಟು ಆಗಲಿಕ್ಕೆ, ಇಷ್ಟು ಮೂಮೆಂಟ್ ಆಗಲಿಕ್ಕೆ, ಇಷ್ಟು ಮೂಮೆಂಟ್ ಅಂದ್ರೇನು? ಇಷ್ಟು ಒಂದು ವೇವ್ ಅಂತ ಅರ್ಥ. ಇದು ಎಷ್ಟು? ಒಂದು ವೇವ್ ನೋಡಪ್ಪ. ಒಂದು ರೇರ್ ಫ್ಯಾಕ್ಷನ್ನ, ಅರ್ಧ ಕಂಪ್ರೆಷನ್, ಇಲ್ಲೊಂದು ಅರ್ಧ ಕಂಪ್ರೆಷನ್. ಅರ್ಧ ಕಂಪ್ರೆಷನ್ ಅಂದರೆ ಒಂದು ಕಂಪ್ರೆಷನ್. ಸೊ ಒನ್ ಕಂಪ್ರೆಷನ್, ಒಂದು ರೇರ್ ಫ್ಯಾಕ್ಷನ್. ಸೊ ಇಷ್ಟು ಟೈಮಲ್ಲಿ ಒಂದು ವೇವ್ ಮೂವ್ ಆಗಿದೆ ಅಂತ ಅರ್ಥ. ಸೊ ದ ಟೈಮ್ ಇಂಟರ್ವಲ್ ಬಿಟ್ವೀನ್ ದ ಟೂ ಸಕ್ಸೆಸಿವ್ ಕಂಪ್ರೆಷನ್ಸ್ ಇಸ್ ನಥಿಂಗ್ ಬಟ್ ವಾಟ್? ಟೈಮ್ ಆಫ್ ಒನ್ ವೇವ್ ಅಂತ ಅರ್ಥ. ಟೈಮ್ ಆಫ್ ಒನ್ ವೇವ್. ಟೈಮ್ ಫಾರ್ ಒನ್ ವೇವ್ ಆ ಟೈಮ್ ಟೇಕನ್ ಬೈ ಒನ್ ವೇವ್ ಅಂದ್ರೇನು? ಟೈಮ್ ಪೀರಿಯಡ್. ಹಾಗಾಗಿ ಟೈಮ್ ಇಂಟರ್ವಲ್ ಬಿಟ್ವೀನ್ ದಿ ಟೂ ಸಕ್ಸೆಸಿವ್ ಕಂಪ್ರೆಷನ್ಸ್ ಈಸ್ ಕಾಲ್ಡ್ ಅಸ್ ಟೈಮ್ ಪೀರಿಯಡ್. ಇಟ್ಸ್ ಅನದರ್ ಡೆಫಿನಿಷನ್ ಆಫ್ ಟೈಮ್ ಪೀರಿಯಡ್. ಸೊ ಅಲ್ಲಿಗೆ ವಿ ಹ್ಯಾವ್ ಟು ಫೈಂಡ್ ವಾಟ್? ವಿ ಹ್ಯಾವ್ ಟು ಫೈಂಡ್ ಕ್ಯಾಪಿಟಲ್ ಟಿ. ನೋಡಲ್ಲಿ ಏನು ಕಂಡುಹಿಡಿಬೇಕಂತ ಗೊತ್ತು ಮಾಡಿಸ್ಲಿಕ್ಕೋಸ್ಕರ ಇಷ್ಟೆಲ್ಲ ಹೇಳ್ಬೇಕಾಗ್ತದೆ ನಿಮಗೆ. ಇಟ್ಟಾಕೆ ಸೊ ವಿ ಹ್ಯಾವ್ ಟು ಫೈಂಡ್ ಕ್ಯಾಪಿಟಲ್ ಟಿ. ನಾನ್ನೂರ 5 ಮೀಟರ್ ದೂರ ಇದ್ದಾನೆ ಸೌಂಡ್ ಸೋರ್ಸಿಂದ. ಆ ಸೌಂಡ್ನ ಫ್ರೀಕ್ವೆನ್ಸಿ 500 ಹರ್ಟ್ಸ್ ಅಂತೆ. ಹಾಗಾದರೆ ಆ ಸೌಂಡ್ನ ಟೈಮ್ ಪೀರಿಯಡ್ ಎಷ್ಟು ಅಂತ ಕೇಳಿದ್ದಾನೆ. ಆ ಸೌಂಡ್ ವೇವ್ನ ಟೈಮ್ ಪೀರಿಯಡ್ ಡೈರೆಕ್ಟ್ ಕೇಳೋ ಬದಲಿ ಇಂಡೈರೆಕ್ಟ್ ಕೇಳಿದ್ದಾನೆ ಅಷ್ಟೇ. ವಾಟ್ ಇಸ್ ದ ಟೈಮ್ ಇಂಟರ್ವಲ್ ಬಿಟ್ವೀನ್ ದ ಟೂ ಸಕ್ಸೆಸಿವ್ ಕಂಪ್ರೆಷನ್ಸ್ ಅಂತ ಇಂಡೈರೆಕ್ಟ್ ಕೇಳಿದ್ದಾನೆ. ಡೈರೆಕ್ಟಾಗಿ ಅವನು ಟೈಮ್ ಪೀರಿಯಡ್ ಅಂತ ಕೇಳಿದ್ರೆ ಈಸಿಯಾಗಿ ಮಾಡ್ತಿದ್ದೀರಿ ಅಂತ ನೀವು. ಸ್ವಲ್ಪ ಟ್ವಿಸ್ಟ್ ಮಾಡೋಣ ಅಂತ. ಸೊ ವಿ ನೋ ದಟ್ ಟೈಮ್ ಪೀರಿಯಡ್ ಈಸ್ ಈಕ್ವಲ್ಸ್ ಟು 1/ಫ್ರೀಕ್ವೆನ್ಸಿ. ಫ್ರಮ್ ದ ರಿಲೇಷನ್ T equals to 1/nu or nu is equals to 1/t. ಹೌದಾ? ಇದು ಗೊತ್ತು ನಿಮಗೆ. ಫ್ರೀಕ್ವೆನ್ಸಿ ಈಸ್ ದ ರೆಸಿಪ್ರೋಕಲ್ ಆಫ್ ಟೈಮ್ ಪೀರಿಯಡ್. ಟೈಮ್ ಪೀರಿಯಡ್ ಈಸ್ ದ ರೆಸಿಪ್ರೋಕಲ್ ಆಫ್ ಫ್ರೀಕ್ವೆನ್ಸಿ. ಸೊ ಫ್ರಮ್ ದಿಸ್ ವಿ ಕ್ಯಾನ್ ಈಸಿಲಿ ರೈಟ್ 1/500. 1/5 ಅಂದರೆ 0.2/100. ಅರ್ಥ ಮಾಡ್ಕೋಬೇಕು. 1/5 ಅಂದರೆ 0.2. 100 ಹಂಗೆ ಇಟ್ಕೊಂಡಿದ್ದೀನಿ ಕೆಳಗೆ. 500 5 × 100 ಅಂತ ಬರೀತೀನಿ. 1/5 ಅಂದರೆ 0.2. 100 ಹಂಗೆ ಇರುತ್ತೆ. 0.2 / 100 ಅಂದರೆ 0.002. ನೋಡಿ ಇಲ್ಲಿ ಮತ್ತೊಂದು 2 ಸೊನ್ನೆ ಸೇರ್ತಾವೆ ಮಧ್ಯಕ್ಕೆ ಬಂದು. ಸೊ 0.002 ಸೆಕೆಂಡ್ಸ್ ಅಂದರೆ ಟೈಮ್ ಪೀರಿಯಡ್ ಆಫ್ ದಟ್ ಸೌಂಡ್ ವೇವ್ ಈಸ್ 0.002 ಸೆಕೆಂಡ್ಸ್. ಹಂಗಂದ್ರೇನು? ಟೈಮ್ ಟೇಕನ್ ಬೈ ಒನ್ ವೇವ್ ಟು ಪ್ರಾಪಗೇಟ್ ಆರ್ ಟು ಕ್ರಾಸ್ ಎ ಫಿಕ್ಸ್ಡ್ ಪಾಯಿಂಟ್. ಒಂದು ಫಿಕ್ಸ್ಡ್ ಪಾಯಿಂಟನ್ನು ಒಂದು ವೇವ್ ಕ್ರಾಸ್ ಮಾಡಲಿಕ್ಕೆ ಎಷ್ಟು ಟೈಮ್ ಬೇಕಂದರೆ 0.002 ಸೆಕೆಂಡ್ಸ್ ಮಾತ್ರ ಬೇಕು. ಅದರ ಅರ್ಥ ಏನು? ಒಂದು ಸೆಕೆಂಡಲ್ಲಿ 500 ವೇವ್ಸ್ಗಳು ಹೋಗ್ತಿದ್ದಾವೆ ಅಂತ ಅರ್ಥ. ಒಂದು ಸೆಕೆಂಡಲ್ಲಿ 500 ವೇವ್ಸ್ ಕ್ರಾಸ್ ಮಾಡ್ತಿದ್ದಾವೆ. ಹಾಗಾದ್ರೆ ಒಂದು ವೇವ್ ಕ್ರಾಸ್ ಮಾಡಲಿಕ್ಕೆ 1/500, ದಟ್ ಈಸ್ 0.002 ಸೆಕೆಂಡ್ಸ್. ದಿಸ್ ಈಸ್ ದ ಟೈಮ್ ಪೀರಿಯಡ್ ಆಫ್ ದಟ್ ಸೌಂಡ್ ವೇವ್. ನೆಕ್ಸ್ಟ್ ಕ್ವಶನ್. ಇನ್ ವಿಚ್ ಆಫ್ ದಿ 3 media
In which of the three media, air or water? Next question. Question 1 in page number 167. In which of the three media, air, water or iron, does the sound travel the fastest at a particular temperature? On temperature there, we don't say at a temperature T. There are three materials: water, ಐರನ್ನು, ಇದು ಐರನ್ ಪೀಸ್ ಅಥವಾ ಐರನ್ನ ಒಂದು ಮಟೀರಿಯಲ್, ಐರನ್ನು, ಇನ್ನೊಂದೇನು ಏರ್, ಗಾಳಿ, ಏರ್, ಇದು ವಾಟರ್. So through which the sound is going to be fastest, or sound travels at faster rate. The sound travel the fastest. ಯಾವುದರಲ್ಲಿ ಜಾಸ್ತಿ ಜೋರಾಗಿ ಹೋಗುತ್ತೆ ಅಂತ ಕೇಳಿದ್ದಾರೆ, ಜಾಸ್ತಿ ಜೋರಾಗಿ ಅಥವಾ ಸ್ಪೀಡಾಗಿ ಹೋಗುತ್ತೆ ಅಂತ ಕೇಳಿದ್ದಾರೆ. We know that iron is a solid, it is liquid, it is a gas like material. ಸೊ ಎಲ್ಲಿ ಜಾಸ್ತಿ ಹೋಗುತ್ತೆ? ಸಾಲಿಡಲ್ಲಿ ಜಾಸ್ತಿ ಹೋಗುತ್ತೆ, ನೆಕ್ಸ್ಟ್ ಲಿಕ್ವಿಡಲ್ಲಿ ಹೋಗುತ್ತೆ, ನೆಕ್ಸ್ಟ್ ಗ್ಯಾಸಲ್ಲಿ ಹೋಗುತ್ತೆ. ಹಾಗಾಗಿ ದ ಸ್ಪೀಡ್ ಆಫ್ ದಿ ಸೌಂಡ್ ವಿಲ್ ಬಿ ಮೋರ್ ಇನ್ ಐರನ್, ದೆನ್ ಇನ್ ವಾಟರ್, ದೆನ್ ಇನ್ ಏರ್. ಹಾಗಾಗಿ ಸ್ಪೀಡ್ ಇನ್ ದ ಆರ್ಡರ್ ಹೇಗೆ? ಫಸ್ಟು ಐರನ್ನು, ನೆಕ್ಸ್ಟು ವಾಟರು, ನೆಕ್ಸ್ಟು ಏರ್. ಸೊ ಎಲ್ಲಿ ಫಾಸ್ಟೆಸ್ಟ್ ಅಂದರೆ ಎಲ್ಲಿ ಜೋರಾಗಿ ಹೋಗುತ್ತೆ ಅಂದರೆ ಐರನಲ್ಲಿ ಜೋರಾಗಿ ಹೋಗುತ್ತೆ, ಐರನ್ನಲ್ಲಿ. So I stop this part here only. So in the next class I talk about ಒಂದು ಪಾಯಿಂಟ್ ಇದಲ್ಲಿ ಒಂದು ಬಾಕ್ಸಲ್ಲಿ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ, ಸಾನಿಕ್ ಬೂಮ್ ಅಂತ. ಸೊ ಅದು ಒಂದ್ರ ಬಗ್ಗೆ ಹೇಳ್ತಾ, ರಿಫ್ಲೆಕ್ಷನ್ ಆಫ್ ಸೌಂಡ್ ವಿಲ್ ಬಿ ಅವರ್ ನೆಕ್ಸ್ಟ್ ಕಾನ್ಸೆಪ್ಟ್ ಇನ್ ಪಾರ್ಟ್ 9. ಥ್ಯಾಂಕ್ ಯು.